ಗಮನಿಸ್ತಾ ಇರಬಹುದು ದೆಹಲಿ ವಿಧಾನಸಭೆ ಚುನಾವಣೆಯ ಫಲಿತಾಂಶದ ವಿಚಾರವಾಗಿ ಆರಂಭಿಕವಾಗಿ ಮುನ್ನಡೆಯನ್ನ ಕಾಯ್ದುಕೊಂಡಂತ ಬಿಜೆಪಿ ಕೊಂಚ ಮಟ್ಟಿಗೆ ಏರುಪೇರು ಈಗ ಕಂಡು ಬರ್ತಾ ಇದೆ. ಒಂದು ಕಡೆಯಲ್ಲಿ ದೆಹಲಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಅರವಿಂದ್ ಕೇಜ್ರಿವಾಲ್ ಆರಂಭಿಕವಾಗಿ ಹಿನ್ನಡೆಯನ್ನ ಕಂಡುಕೊಂಡಿದ್ರು, ಈಗ ಮುನ್ನಡೆಯನ್ನ ಕಂಡುಕೊಂಡಿದ್ದಾರೆ. ಕಾಂಗ್ರೆಸ್ ವಕ್ತಾರರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ನಾನು ಆಗ್ಲೂ ಕೂಡ ಮೆನ್ಷನ್ ಮಾಡಿದ್ದೆ, ಕಳೆದ 2 ವಿಧಾನಸಭೆ ಚುನಾವಣೆಯಲ್ಲಿ ಗೇಮಲ್ಲೇ ಇರದ ರೀತಿಯಲ್ಲಿ ಕಾಂಗ್ರೆಸ್ನವರು ಇದ್ರು ಎನ್ನುವುದಾಗಿ ಚರ್ಚೆಗಳು ಆಗಿತ್ತು. ಸರ್, ಈ ಬಾರಿ ಆದರೂ ಕೂಡ ನಿರೀಕ್ಷೆಗಳು ಇತ್ತು, ಒಂದು ಸ್ವಲ್ಪ ಕ್ಷೇತ್ರದಲ್ಲೂ ಗೆಲ್ಲಬಹುದು ಅಂತೇಳಿ. ಆರಂಭಿಕವಾಗಿ 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದೀರಿ. ಒಂದು ಎಷ್ಟು ಕ್ಷೇತ್ರದಲ್ಲಿ ಗೆಲ್ಲಬಹುದು ಸರ್ ನೀವು? ನನ್ನ ಒಂದು ವೈಯಕ್ತಿಕ ಅನಾಲಿಸಿಸ್ ಪ್ರಕಾರ ಅರೌಂಡ್ 4 to 5 ಅಂತ ಒಂದು ಭಾವನೆ ಇದೆ. ನೋಡಿ, ಈ ರಾಜಕೀಯ ಬದಲಾವಣೆಗಳಾಗ್ತಾ ಇದ್ದಾಗ ವೋಟರ್ಗಳು ಶಿಫ್ಟ್ ಆಗುವಂಥದ್ದು ಸಹಜ ಪ್ರಕ್ರಿಯೆ. ಅವತ್ತು 13ರಲ್ಲಿ ನಡೆದಂಥ ಒಂದು ಏನು ಘಟನಾವಳಿಗಳು ಅಥವಾ ಅವತ್ತಿನ ಆ ಒಂದು ರಾಜಕೀಯವಾದಂಥ ಭಾಷಣಗಳು ಮತ್ತು ಅವತ್ತಿನ ಮಾರ್ಕೆಟಿಂಗ್ ಸ್ಕಿಲ್ ಯಾವ್ಯಾವ ರೀತಿ ಇತ್ತು, ಅದರಿಂದ ಜನ ಸತತ 3 ಬಾರಿ ಒಂದು ಪಕ್ಷವನ್ನು ನೋಡಿದಾಗ ಅಲ್ಲಿ ಬದಲಾವಣೆ ಬಯಸುವಂಥದ್ದು ಸಾಮಾನ್ಯವಾಗಿ ಈ ದೇಶದಲ್ಲಿ ಅನೇಕ ರಾಜಕೀಯ ಸನ್ನಿವೇಶಗಳು ನಡೆದಾಗ, ಅದು ಇಂದಿರಾ ಗಾಂಧಿಯವ್ರ ಕಾಲದಲ್ಲೂ ಸಮೇತ ರಾಜಕೀಯ ಬದಲಾವಣೆಗಳನ್ನ ನಾವು ಕಂಡಿದ್ದೀವಿ. ಅದನ್ನ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಈವನ್ ಕರ್ನಾಟಕ ರಾಜಕಾರಣದಲ್ಲೂ ಅನೇಕ ಬದಲಾವಣೆಗಳನ್ನ ನಾವು ಕಂಡಿದ್ದೀವಿ. ಆಯಿತು, ಕರ್ನಾಟಕದಲ್ಲಿ ಇವಾಗ 3 ಜನ ಮುಖ್ಯಮಂತ್ರಿಗಳು ಮಾಡಿದ್ರು, 2 ಜನ ಮುಖ್ಯಮಂತ್ರಿಗಳು ಈ ಬಾರಿ ಮಾಡಿದ್ರು. ಏನಾಯಿತು? ಸೊ ನರೇಂದ್ರ ಮೋದಿ ಅವರು ಖುದ್ದು 65 ರ್ಯಾಲಿಗಳನ್ನ ಮಾಡಿದ್ರು. ವಾಟ್ ವಾಸ್ ದ ರಿಸಲ್ಟ್? ಈವೊಂದು ನಾವು ದೆಹಲಿ ಚುನಾವಣೆ ಅಥವಾ ಈ ಫಲಿತಾಂಶಗಳನ್ನ ಯಾವುದೇ ಆಗಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಭುಗಳ ತೀರ್ಪನ್ನ ತಲೆ ಬಾಗಲೇಬೇಕಾಗ್ತದೆ. ಆದರೂ ಸಹ ನಮಗೆ ಅಲ್ಲೊಬ್ಬರು ಮನೆ DK ಶಿವಕುಮಾರ್ ಅಂತ ಆ ಒಂದು ನಾಯಕರುಗಳು ಹುಟ್ಟಾಕಲೇಬೇಕಾಗ್ತದೆ. ಯಾಕೆಂದರೆ ಎಲ್ಲದನ್ನೂ ನಾವು ಹೈಕಮಾಂಡ್ ಆದೇಶದಿಂದನೇ ಮಾಡಬೇಕು ಅನ್ನುವಂಥದ್ದು ಅಲ್ಲ. ಕೆಲವೊಂದು ಸ್ವನಿರ್ಧಾರಗಳು ಪಕ್ಷದ ಹಿತದೃಷ್ಟಿಯಿಂದ, ಆ ನಿರ್ಧಾರಗಳು ಪಕ್ಷಕ್ಕೆ ಒಂದು ಮಾದರಿಯಾಗುವಂಥದ್ರಲ್ಲಿ 2 ಮಾತಿರೋದಿಲ್ಲ. ನಾನು ಉದಾಹರಣೆ, ನಾವು ವಿರೋಧ ಪಕ್ಷದಲ್ಲಿದ್ದಾಗ ಮನೆ KPCC ಅಧ್ಯಕ್ಷರು DK ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದರು. ನಾವು 80 ಸೀಟ್ ಗೆದ್ದಿದ್ರಲ್ಲಿ ಮತ್ತೆ 14 ಸೀಟ್ಗಳನ್ನ ನಾವು ಕಳ್ಕೊಂಡು ಇವತ್ತು BJP ಏನು 65 ಇದೆಯಲ್ಲ, ನಾವು 66 ಸೀಟ್ಗಳಿಗೆ ಬಂದಿದ್ವಿ. ಅವಾಗ ತೆಗೆದುಕೊಂಡಂಥ ಒಂದೊಂದು ಸ್ಟೆಪ್ಗಳು, ಕೋವಿಡ್ ಬಂತು, ಹೋಗಿ KSRTC ಹೋಗುವಂಥವ್ರಿಗೆ ಅವಕಾಶ ಮಾಡಿಕೊಡುವಂಥದ್ದು, ತರಕಾರಿಗಳನ್ನ ಖರೀದಿ ಮಾಡುವಂಥದ್ದು, ಪ್ರತಿ ಅಸೆಂಬ್ಲಿಗೆ ಒಂದು 2 ಆಂಬುಲೆನ್ಸ್ಗಳನ್ನ ಬಿಡುವಂಥದ್ದು, ಆಮೇಲೆ ಊಟವನ್ನು ಹಂಚುವಂಥದ್ದು, ಆಕ್ಸಿಜನ್ಗಳನ್ನ ಕೊಡುವಂಥದ್ದು, ಚಾಮರಾಜನಗರ ಸತ್ತವ್ರ ಮನೆಗೆ ಹೋಗ್ಬಿಟ್ಟು 1 ಲಕ್ಷ ಚೆಕ್ ಕೊಡುವಂಥದ್ದು, ಸತ್ತವ್ರ ಮನೆಗೆ ಸಾಂತ್ವನ, ಆರೋಗ್ಯಸ್ಥ ಕಾರ್ಯಕ್ರಮ, ಎಲ್ಲದೂ ಜನಪರ ಜನಹಿತ. ಜೊತೆಗೆ ಹೋರಾಟಗಳು, ಯಾವಾಗ ಪೆಟ್ರೋಲ್ ಡೀಸೆಲ್ ರೇಟು 100ನ್ನ ದಾಟು ನಾಟ್ ಔಟ್ 100 ಅನ್ನುವಂಥ ಕಾರ್ಯಕ್ರಮ ಇರ್ಬೋದು, ರೈತರ ಹೋರಾಟಗಳಾದಾಗ ಅದನ್ನ ಒಂದು ಪ್ರಕಾರಕ್ಕೆ ತಗೊಂಬಂತ ರೀತಿ. ಇವತ್ತು ಇಡೀ ದೇಶದಲ್ಲಿ ಏನಾದರೂ ಕಾಂಗ್ರೆಸ್ ಅಥವಾ ಅದರ್ ಪಾರ್ಟಿಗಳು ಅಥವಾ ಈ ಒಂದು BJP ಗ್ಯಾರಂಟಿನ ಕಾಪಿ ಮಾಡಿದೆ ಅಂತಂದರೆ, ಮೊನ್ನೆ DK ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಆ ಗ್ಯಾರಂಟಿಗಳನ್ನ ತಂದ್ರಲ್ಲ, ಆ ಗ್ಯಾರಂಟಿಗಳನ್ನ ಅನುಮೋದನೆಗೆ ಮಾಡೋದಕ್ಕೆ ಅಥವಾ ಅದು ಜನಗಳಿಗೆ ಅವಶ್ಯಕತೆ ಇತ್ತದು, ಜನಗಳಿಗೆ ಬೆಲೆ ಏರಿಕೆ ಪ್ರತಿಯೊಂದು ಬಾರ್ಗಳಿದ್ದಾಗ ಈ ಒಂದು ರೀತಿಯಾದಂಥ ಕಾರ್ಯಕ್ರಮ ಮೊನ್ನೆ DK ಶಿವಕುಮಾರ್ ಮಾಡ್ತಾ ಒಂದು ಟ್ರೆಂಡ್ನ ಕರ್ನಾಟಕದಲ್ಲಿ ಸೆಟ್ ಮಾಡಿರ್ತಕ್ಕಂಥದ್ದು. ಈ ಒಂದು ನಮ್ಮ ಪಕ್ಕದ ರೇವಂತ್ ರೆಡ್ಡಿ ಅವರು ಅವರು ಒಂದು ಲೀಡರ್ಶಿಪ್ಪಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಈ ರೀತಿಯಾದಂತಹ ನಾವು ಗ್ರೌಂಡ್ ಇಂಜಿನಿಯರಿಂಗ್ ಮಾಡುವಂತಹ ನಾಯಕರುಗಳ ಅವಶ್ಯಕತೆ ದೆಹಲಿಗೂ ಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ದೆಹಲಿಯ ಚುನಾವಣೆ ಈಗೇನು ಆರಂಭಿಕ ಮುನ್ನಡೆ ಅಂತೇಳಿ BJPಗೆ ತಾವು ಈಗ ಬರ್ತಾ ಇರೋ ಅಪ್ಡೇಟ್ಗಳನ್ನ ನೀವು ತೋರಿಸ್ತಾ ಇದ್ದೀರಾ. ಅದರಲ್ಲಿ ಹಲವು ಬದಲಾವಣೆಗಳಾಗುವಂಥ ಸಾಧ್ಯತೆಗಳು ಇದೆ. ಮೇ ಬಿ ನಮಗೆ ಈವನ್ 1 ಆದರೂ ಆಗಲಿ 2 ಆದರೂ ಆಗಲಿ ಸರ್, ವಿ ಆರ್ ಕಮಿಂಗ್ ಟು ದ ಪ್ಲಸ್ ಮಾರ್ಕ್ ಅಷ್ಟೇ. ನಾವು ಈಗ ಕರ್ನಾಟಕದಲ್ಲಿ 66ರಿಂದ 136 ಪ್ಲಸ್ ಈಗ 138 ಸೀಟ್ಗಳನ್ನ ನಾವು ಗೆದ್ದಿದ್ದೀವಿ. ನಾವು 1 ಸೀಟು ಲೋಕಸಭೆಯಲ್ಲಿದ್ದವರು 9 ಸೀಟಿಗೆ ಬಂದಿದ್ದೀವಿ. ನಾವು ಏರುಮುಖದಲ್ಲೇ ಹೋಗ್ತಾ ಇದ್ದೀವಿ. ಈವನ್ ಲೋಕಸಭೆ 44 ಇದ್ವಿ ಸರ್, ಇವತ್ತು 100ಕ್ಕೆ ಬಂದಿದ್ದೀವಿ. ನಮ್ಮ ಇಂಡಿಯಾ ಒಕ್ಕೂಟ 234 ಕ್ಷೇತ್ರಗಳಲ್ಲಿ ಜಯಬಾರಿ ಬಾರಿಸಿದೆ ಅಂತಂದ್ರೆ ಎಸ್, ಜನ ಬದಲಾವಣೆಗಳನ್ನ ಬಯಸಿದ್ದಾನೆ. ನೀವು ಏಕ್ದಮ್ ಎಲ್ಲದೂ ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಎಲ್ಲದಕ್ಕೂ ಒಂದು ಕಾಲ. ಒಬ್ಬ ಮನುಷ್ಯನಿಗೆ ಒಂದು ಚಿಕ್ಕ ಏಟು ಬಿದ್ದಾಗ ನೋವಿನ ರುಚಿ ಬರೋದಿದೆಯಲ್ಲ, ಆ ನೋವು ಬಂದಾದ್ಮೇಲೆ ಅದಕ್ಕೆ ಪರಿಹಾರ ಕಂಡುಹಿಡಿಯುವಂಥ ಕೆಲಸ ಮಾಡ್ತಾನೆ. ಸುದೀರ್ಘವಾಗಿ ನರೇಂದ್ರ ಮೋದಿ ಅವರೀಗ 2 ಬಾರಿ ಗೆದ್ದು ಇದು 3ನೇ ಬಾರಿ ಅಧಿಕಾರದಲ್ಲಿ ಇದ್ದಾರೆ. ನರೇಂದ್ರ ಮೋದಿ ಅವರ ಅಂಥ ವರ್ಚಸ್ಸು, ಅಂಥ ವಿಶ್ವಗುರು, ಅಂಥ ಒಂದು ಇದೆಲ್ಲ ಇತ್ತು ಅಂತಂದಿದ್ರೆ 400 ಪಾರ್ ಅಂತ ಇದ್ರಲ್ಲ. ಯಾಕೆ 400 ಪಾರ್ ಅನ್ನೋರು ಇವತ್ತು BJP ಅಂಗಪಕ್ಷಗಳ ಅವರ ಸಪೋರ್ಟಲ್ಲಿ ಅವರಿಗೆ ಕೊಡಬಾರದಂತಹ ಅನೇಕ ಉಡುಗೊರೆಗಳನ್ನ ಕೊಟ್ಟು, ನಿತೀಶ್ಗಾಗಲಿ ನಡ್ಡಾಗಾಗಲಿ ಒಂದು ಸರ್ಕಸ್ ಕಂಪ್ನಿನಲ್ಲಿ ನಡೆಯುವಂಥ ಸರ್ಕಾರ ಆಗಿ ಹೋಗಿದೆ ಇವತ್ತು ಕೇಂದ್ರ ಸರ್ಕಾರ. ಆದರೆ ಸರ್, ಮುಂದೊಂದು ದಿನ ಖಂಡಿತವಾಗ್ಲೂ ವಿ ವಿಲ್ ಬೌನ್ಸ್ ಬ್ಯಾಕ್ ಸರ್. ಕಾಂಗ್ರೆಸ್ಸು ಅನೇಕ ಸೋಲ್ಗಳನ್ನ ನಾವು ನೋಡಿದ್ದೀವಿ ಸರ್. ಆ ಸೋಲ್ಗಳಲ್ಲಿ ಉದಾಹರಣೆ ಇಂದಿರಾ ಗಾಂಧಿ ಅವರೇ ಸೋತಿದ್ರು, ವಾಪಸ್ ಪುನರ್ಜನ್ಮ ಅವ್ರಿಗೆ ಸಿಕ್ಕಿದ್ದು ನಮ್ಮ ಕರ್ನಾಟಕದ ಮಣ್ಣಿನ
ಕಾನೂನಿನಿಂದನೇ. ಸೊ ಅನೇಕ ಈಗ ಇವನ ನಾವು ಅಮೇಥಿನಲ್ಲಿ ಸೋಲ್ ಕಂಡಿದ್ವಲ್ಲ, ಇವತ್ತು ಅಮೇಥಿನಲ್ಲಿ ಒಬ್ಬ ಕಾರ್ಯಕರ್ತ ಗೆಲ್ತಾರಲ್ವಾ. ಇವತ್ತು ಬಿಜೆಪಿಯ ಸೆಂಟರ್ ಆಫ್ ಅಟ್ರಾಕ್ಷನ್ ಯಾವ್ದಿತ್ತು ಅಂದ್ರೆ 90s ಇಂದ ಹಿಡಿದು ಈವನ್ ಟಿಲ್ ಟುಡೇ ಶ್ರೀರಾಮ 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 ಅಂತ ಹೋದ್ರಲ್ಲ. ಇವತ್ತು ಅಯೋಧ್ಯೆನಲ್ಲಿ ಸಮಾಜವಾದಿ ಪಾರ್ಟಿ ನಮ್ಮ ಅಂಗಪಕ್ಷದವ್ರು ಗೆದ್ರಲ್ವಾ. ಅದೇ ನೀವು ಶ್ರೀರಾಮ ಎಲ್ಲೆಲ್ಲಿ ನಡೆದ, ಅದು ರಾಮೇಶ್ವರ ಆಗಿರ್ಲಿ, ನಾಸಿಕಾ ಆಗಿರ್ಲಿ, ಅಂಜನಾದ್ರಿ ಆಗಿರ್ಲಿ, ರಾಮೇಶ್ವರಿ, ಪ್ರತಿಯೊಂದು ರಾಮಾಯಣದ ಸ್ಥಿತಿಗತಿಗಳು ಆ ಒಂದು ಕಥೆ ಉಲ್ಲೇಖ ಆದ ಕ್ಷೇತ್ರಗಳಲ್ಲೆಲ್ಲ ಇವತ್ತು ಕಾಂಗ್ರೆಸ್ ಮಿತ್ರಕೂಟಗಳು ಗೆಲ್ತಾ ಬರ್ತಾ ಇದೆ. ಅಯೋಧ್ಯೆನಲ್ಲೇ ರಾಮ ತೀರ್ಪು ಕೊಟ್ಟಾಗಿದೆ. ಇನ್ನು ದಿಲ್ಲಿಯ ವಿಚಾರ, ಇವತ್ತು ಆಮ್ ಆದ್ಮಿಯಲ್ಲಿ ಒಂದು ಬಹುಮತ ಪಡಿಬಹುದು ಅನ್ನುವಂಥದ್ದು. ಈ ಒಂದು ಆಮ್ ಆದ್ಮಿ ಇವತ್ತು ನಾವು ಜೊತೆಗೆ ಈ ಒಂದು ಚುನಾವಣೆಯಲ್ಲಿ ಇಲ್ಲ ಅಂದ್ರೂ ಸಮೇತ ಇಂಡಿಯಾ ಗಠಬಂಧನ್ ನಾವು ಯಾವಾಗಲೂ ಜೊತೆಗಿದ್ದೇ ಇದ್ದೀವಿ. ಸೊ ಆಮ್ ಆದ್ಮಿಯವರ ಗೆಲುವು ನಮ್ಮ ಗೆಲುವು ಅಂತಾನೆ ನಾವು ಭಾವಿಸುವಂಥದ್ದು. ಈ ಒಂದು ನಾವು ಜೊತೆಗೆ ಹೋಗಿದ್ರೆ ಈ ರಿಸಲ್ಟ್ನ ಒಂದು ಏನಿತ್ತು ಖಂಡಿತವಾಗ್ಲೂ ಅದು ಬೇರೆ ಆಗುವಂಥದ್ದೇ. ಅಲ್ಲಿ ಏನಾಗ್ತದೆ ಕೆಲವೊಂದ್ಸರಿ ಈಗೋ ಬರುವಂಥ, ಯಾಕೆಂದ್ರೆ ನಾನೇ 2 ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ, ನನಗೆ ಬರ್ಬೋದು ಅನ್ನುವಂಥ ಈ ಅರವಿಂದ ಕೇಜ್ರಿವಾಲ್ ಅವರ ಮನೋಭಾವನೆ ಬಂದಿರಲೂಬಹುದು. ನಾನು ಅದನ್ನ ನೇರವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಸೊ ನಾವು ಏನಾದರೂ ಬಹುಮತ ಹ್ಯಾಟ್ರಿಕ್ ಆಗಿ ಗೆಲ್ಬಹುದು ಅನ್ನುವಂಥ ನಿರೀಕ್ಷೆ. ಮತ್ತೆ ಇನ್ನೊಂದು ಸರ್, ಒಬ್ಬ ನಾಯಕನ್ನ ನೀವು ಎಷ್ಟು ದಿನ ಬಂಧನ ಮಾಡ್ತೀರಿ, ಎಷ್ಟು ದಿನ ಕಟ್ಟಾಕ್ತೀರಾ? ಲೋಕಸಭಾ ಚುನಾವಣೆಯಲ್ಲಿ ಬೇಲ್ ತಗೊಂಬಂದು ಪ್ರಚಾರ ಮಾಡುವಂಥ ಸನ್ನಿವೇಶಕ್ಕೆ ಒಂದು ಸರ್ಕಾರ ಇದೆ ಅಂತಂದ್ರೆ, ಅದ್ರ ಪ್ರಾಡಕ್ಟ್ ಇದೆ ಅಂತಂದ್ರೆ ಅದನ್ನ ಜನಗಳಿಗೆ ಮುಟ್ಟಿಸುವಂಥ ಕೆಲಸ ಇರ್ತಕ್ಕಂಥ ಆ ನಾಲ್ಗೆಗಳನ್ನೇ ನೀವು ಕಟ್ ಮಾಡ್ತಾ ಹೋದಾಗ ಆ ಪಕ್ಷದ ವರ್ಚಸ್ಸು ಎಲ್ಲಿಗೆ ಹೋಗಿ ಮುಟ್ಬಹುದು. ಒಬ್ಬನ್ನ ಜೈಲಿಗೆ ಹಾಕಿದ ತಕ್ಷಣ ನೀವು ಆ ವ್ಯಕ್ತಿನ ಭ್ರಷ್ಟ, ಕಡು ಭ್ರಷ್ಟ ಅಂತ ಅವನ್ನ ಕುಗ್ಗಿಸ್ತಾ ಹೋದ್ರೆ, ಅದು ಮತದಾರರ ಮೇಲೆ ಪರಿಣಾಮ ಬೀರ್ತಾ ಹೋದ್ರೆ ಇದು ಎಷ್ಟು ಸರಿ? ಜೊತೆಗೆ ಸರ್, ಇವತ್ತು ಅವರೇನೋ ಹೇಳಿದ್ರು, ಏನು ಎಲ್ಲ ಸ್ವತಂತ್ರವಾಗಿದ್ದಾವೆ ಸಂಸ್ಥೆಗಳಂತ. ಇವತ್ತು ದೇಶದ IT, ED, CBI, ಈವನ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಮಹಾರಾಷ್ಟ್ರದ ಚುನಾವಣೆಯನ್ನ ನಾವು ಉದಾಹರಣೆ ಕೊಡಬಲ್ಲೆ. ಏನ್ ಸರ್, ವಿಧಾನಸಭಾ ಚುನಾವಣೆಗೂ ಲೋಕಸಭಾ ಚುನಾವಣೆಗೂ 70 ಲಕ್ಷ ವೋಟ್ ರೈಸ್ ಆಗುತ್ತೆ ಅಂತಂದ್ರೆ ಯಾವ ರೀತಿ? ಸರ್, ಈ ನ್ಯಾಯಾಂಗ ವ್ಯವಸ್ಥೆ ಭಾರತದಲ್ಲಿ ಬಹಳ ಸ್ಟ್ರಾಂಗ್ ಆಗಿದೆ, ಕಾನೂನು ಹೋರಾಟ ಮಾಡಬಹುದಲ್ವ ಸರ್? ಇವತ್ತಿನ ನ್ಯಾಯಾಂಗ ವ್ಯವಸ್ಥೆಯ ಅನೇಕ ಉದಾಹರಣೆಗಳನ್ನು ನಾವು ಕಾಣ್ತಾ ಇದ್ದೀವಿ. ನ್ಯಾಯಾಂಗ, ಯಾಕೆಂದ್ರೆ ಒಂದು ಕಾನೂನು ಅಥವಾ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಪ್ರಶ್ನೆ ಮಾಡುವಂತ ಅಧಿಕಾರ ಈ ದೇಶದ ಯಾವ ನಾಗರಿಕನಿಗೂ ಇಲ್ಲ. ಆದರೆ ಕೆಲವೊಂದು ಉದಾಹರಣೆಗಳು ಸಮೇತ ಇವತ್ತು ನಾವು ಮಾಧ್ಯಮಗಳಲ್ಲಿ ನೋಡುವ ಪ್ರಕಾರ ಏನೇನಾಗಿದೆ, ಈ ಒಂದು ಕೊನೆಗೂ ನಾವು ನಂಬಿರ್ತಕ್ಕಂಥದ್ದು ಇದೇ ನ್ಯಾಯಾಂಗ ವ್ಯವಸ್ಥೆನಲ್ಲಿ. ಕೆಲವ್ರ ಮೇಲೆ ಪ್ರಕರಣಗಳಾದಾಗ, ಉದಾಹರಣೆ KPCC ಅಧ್ಯಕ್ಷ DK ಶಿವಕುಮಾರ್ ಅವ್ರ ಮೇಲೆ ಯಾವೆಲ್ಲ ಇವರು ದೌರ್ಜನ್ಯಗಳನ್ನ ಮಾಡೋದಕ್ಕೆ ಹೋದ್ರು, ಇದೇ IT, ED, CBI ಬಿಟ್ಟು ಈ ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಎಲ್ಲದಕ್ಕೂ ಕ್ಲೀನ್ ಚಿಟ್ ಕೊಡ್ತಾ ಹೋಯ್ತು. ಅಷ್ಟರೊಳಗಾಗ್ಲೇ ಆ ಮನುಷ್ಯನ ಒಂದು ವ್ಯಕ್ತಿತ್ವಕ್ಕೆ ಅಥವಾ ಘನತೆಗೆ ಯಾವ ರೀತಿ ಮಸಿ ಬೆಳೆಯುವಂತ ಕೆಲಸಗಳಾಗ್ತಾ ಹೋಯ್ತು. ಇವತ್ತು IT, ED, CBI ಮಾಡಿದ್ದೆಲ್ಲ ಸುಳ್ಳು ಅಂತ ಗೊತ್ತಾಯ್ತಲ್ಲ. ಇವತ್ತು ಅನೇಕ ನಾಯಕರ ಮೇಲೆ ಇವತ್ತು DRTCಯ ಸಚಿವರಾಗಿದ್ರು ಇವರು ಆಮ್ ಆದ್ಮಿ ಪಾರ್ಟಿ ಗೆಲಟ್ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದ್ರು ಸರ್. ಬಿಜೆಪಿಗೆ ಹೋದ ತಕ್ಷಣ ಸೂಪರ್ ಮ್ಯಾನ್, ಕ್ಲೀನ್ ಚಿಟ್. ಈ ರೀತಿಯಾದಂತಹ ರಾಜಕಾರಣ ದೇಶದಲ್ಲಿ ನಡೀತಾ ಇದೆ ಸರ್. ಓಕೆ ಶಶಿಕಾಂತ್ ಸರ್, ಈಗ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಇಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ಳೋ ಕಾರಣ ಅಂತ ಹೇಳಿದ್ರೆ, ಒಂದ್ ವೇಳೆ ಮತದಾರರು ಬಿಜೆಪಿಯ ಕೈ ಹಿಡಿದ್ರು ಅಂತ ಆದ್ರೆ ಅದಕ್ಕೆ ಮೊನ್ನೆ ಮಂಡನೆಯಾದ ಕೇಂದ್ರ ಬಜೆಟ್ ಕೂಡ ಕಾರಣ ಆಗಿರಬಹುದು. ಹೇಗೆ? ಒಂದು ಕಾರಣ ಇರಬಹುದು, ಆದ್ರೆ ಹಿನ್ನೆಲೆಯೂ ಸಹಿತ 5 ವರ್ಷಗಳಿಂದ ಅವರು ಮಾಡಿದಂಥ ಪೂರ್ವಭಾವಿ ತಯಾರಿ ಮತ್ತೆ ಹಲವಾರು ದುರುಪಯೋಗಗಳು ಇವುಗಳೆಲ್ಲವೂ ಕಾರಣ ಆಗ್ತವೆ. ಅದ್ರ ಜೊತೆಗೆ ನಾನು ಇವತ್ತರೆಗೂ ಬಾಪ್ನವರು ಸಹಿತ ಆತ್ಮಾವಲೋಕನ ಮಾಡಬೇಕಾಗತ್ತೆ. ಯಾಕೆ ಅನ್ನೋದು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಹರಿಯಾಣದಲ್ಲಿ ಕಾಂಗ್ರೆಸ್ ಪಕ್ಷ ಏನು ತಪ್ಪು ಮಾಡಿತ್ತೋ, ಈ ಆಪ್ ಪಕ್ಷವನ್ನು ದೂರ ಇಟ್ಬಿಟ್ಟು ನಾವೇ ಗೆಲ್ತೀವಿ ಅಂತ ಹೇಳ್ಬಿಟ್ಟು ಅದೇ ತಪ್ಪನ್ನು ಈಗ ದೆಹಲಿ ಚುನಾವಣೆಯಲ್ಲಿ ಆಪ್ ಪಾರ್ಟಿ ಮಾಡ್ತು. ಯಾಕಂದರೆ ನೀವು ಏನೇ ಹೇಳಿದರೂ ಸಹಿತ ಕಾಂಗ್ರೆಸ್ಸಿಗೆ ಒಂದು 8% ಓಟ್ ಇದೆ, ಅಲ್ಲಿರ್ತಕ್ಕಂಥ ಸಾಂಪ್ರದಾಯಿಕ ಓಟುಗಳಿದ್ದಾವೆ, ಅವುಗಳು ಆ್ಯಡ್ ಆಗಬೇಕಾಗಿತ್ತು. ಆದರೆ ಒಂದು ಓವರ್ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗ್ಬಿಡ್ತು ಕೇಜ್ರಿವಾಲ್ ಅವ್ರ ಹತ್ರ. ಈ ಕಾಂಗ್ರೆಸ್ನವ್ರು ಬೇಕಾಗಿಲ್ಲ, ನಮ್ಗೆ ಅವ್ರ ಸಹಾಯ ಇಲ್ಲ, ನಾವು ಗೆದ್ದು ಬಿಡ್ತೀವಿ, ಈಗಾಗಲೇ 2 ಸರ್ತಿ ಗೆದ್ದಿದ್ದೀವಿ, ಈ ಸರ್ತಿ ಗೆದ್ದು ಬಿಡ್ತೀವಿ, ಆಮೇಲೆ ನಾವು ಜೈಲಿಗೆ ಹೋಗಿ ಬಂದಿರೋದ್ರಿಂದ ನಮ್ಮ ಮೇಲೆ ಅನುಕಂಪ ಇದೆ, ಅದು ವರ್ಕೌಟ್ ಆಗುತ್ತೆ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸಿಂದ ಕಾಂಗ್ರೆಸ್ ಪಕ್ಷವನ್ನು ದೂರ ಇಟ್ಟರು. ಆದರೆ ಇವರು ಒಂದು ಸ್ವಲ್ಪ ಅಲಯನ್ಸ್ ಮಾಡಿಕೊಂಡಿದ್ದು, ಇಲ್ಲಿಯೂ ಸಹಿತ ಒಂದು ಸ್ವಲ್ಪ ಸ್ಥಾನ ಹೊಂದಾಣಿಕೆ ಮಾಡಿಕೊಂಡಿದ್ರೆ, ಒಂದಿಷ್ಟು ಓಟುಗಳು ಹತ್ರ ಬಂದಿದ್ರೆ ನಿಜಕ್ಕೂ ಸಹಿತ BJP-ಅವರಿಗೆ ಟಫ್ ಕಾಂಪಿಟೇಷನ್ ಕೊಡ್ಬೋದಾಗಿತ್ತು, ಅಥವಾ ಅವ್ರನ್ನ ಹಿನ್ನೆಲೆಗೂ ಸರಿಸಬೇಕಾಗಿತ್ತು. ಆದರೆ ಈ ಸೋಲುಗಳಿದಾವಲ್ಲ, ಈ ಸೋಲುಗಳು ಈ ಓವರ್ ಕಾನ್ಫಿಡೆನ್ಸಲ್ಲಿ ಇರ್ತಕ್ಕಂಥ ನಾಯಕರಿಗೆ ಪಾಠ ಕಲಿಸಬೇಕಾಗಿದೆ. ಇಲ್ಲ ಅಂತಂದ್ರೆ ನೋಡಿ ಸರ್, ಒಗ್ಗಟ್ಟಿನಲ್ಲಿ, ಯಾಕಂದರೆ ಶತ್ರು ಯಾವಾಗೂ ಸಹಿತ ಬಹಳ ಸ್ಟ್ರಾಂಗ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ, ಅವ್ರು ತುಂಬ ಶಕ್ತಿಯುತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರೆಲ್ಲ ಅಶಕ್ತರೆಲ್ಲ ಒಂದಾಗ್ಬಿಟ್ಟು ಅವರನ್ನು ಎದುರಿಸಬೇಕಾದಂಥದ್ದು ಒಂದು ಉಪಾಯ.
ಅದನ್ನು ಬಿಟ್ಟು ನೀವು ನಾನು ಇಂಡಿಪೆಂಡೆಂಟ್ ಹೋಗ್ತೀನಿ, ನೀನು ಹೋಗ್ತೀನಿ, ನಿಂದಕ್ಕೆ ಬಲ ನಿಮಗೆ, ನಿಮ್ಮ ಬಲ ನಿಮಗೆ ಅಂದರೆ ನೀವೇ ಅಶಕ್ತರಾಗಿದ್ದೀರಿ. ಯಾಕಂದ್ರೆ ಅಲ್ಲಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ಅವ್ರಿಗೆ 1000 ಕೈಗಳು, 100 ನಾಲಿಗೆಗಳು. ಸೊ ಇಂಥ ಸಂದರ್ಭದಲ್ಲಿ ಅವ್ರನ್ನ ಎದುರಿಸಬೇಕು ಅಂದರೆ ನಿಮ್ಗೆ ಎಂಥ ಬಲ ಬೇಕು, ಆ ಬಲ ಸಂದರ್ಭದಲ್ಲಿ ಒಗ್ಗಟ್ಟಿನಲ್ಲಿ ಬಲ ಇದೆ. ಅದನ್ನು ನೀವು ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿಕೊಂಡು ಭಿನ್ನವಾಗಿ ಇಲೆಕ್ಷನ್ಗೆ ಹೋಗ್ತೀನಿ ಅಂತಂದರೆ ಇದು ಸಾಧ್ಯ ಆಗಲಾರ್ದಂಥ ಕೆಲಸ. ಹರಿಯಾಣದಲ್ಲಿ ಇವರು ಪಾಠ ಕಲಿಬೇಕಾಗಿತ್ತು, ಕಲೀಲಿಲ್ಲ. ಇವಾಗಾದ್ರೂ ಸಹಿತ ಆಮ್ ಆದ್ಮಿ ಪಕ್ಷದವರು ಹೇಳ್ತಾ ಇದ್ದೀನಿ, ನಾವು ಎಲ್ಲ ವಿರೋಧ ಪಕ್ಷದವರು ಏನು ಇಂಡಿಯಾ ಒಕ್ಕೂಟ ಮಾಡ್ಕೊಂಡಿದ್ದೀರೋ ಇವರೆಲ್ಲ ಸೇರಿನೇ ನೀವು ವಿರೋಧ ಪಕ್ಷವಾಗಿ ಒಗ್ಗಟ್ಟನ್ನು ತೋರಿಸಿ ಎದುರಿಸಿದರೆ ಮಾತ್ರ ನೀವು ಬಿಜೆಪಿಯನ್ನ ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ. ಅದನ್ನು ಸೋಲ್ಸಕ್ಕೆ ಬಹಳ ಕಷ್ಟ ಆದ್ರೂ ಕಟ್ಟಿ ಹಾಕ್ಬಹುದು, ನಿಯಂತ್ರಿಸಬಹುದು. ಹೌದು ಸರ್, ಹೌದು. ಒಂದು ವಿಚಾರ ಅಂತ ಹೇಳಿದ್ರೆ, ಕಳೆದ ಬೇರೆ ಬೇರೆ ರಾಜ್ಯಗಳ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಮೈತ್ರಿ ವಿಚಾರ ಬಂದಾಗ ಆಪ್ನವ್ರು ಮುನ್ಸ್ಕೊಂಡಿದ್ರು ಸರ್, ನಾವು ಕೇಳಿದ ಸೀಟ್ ನೀವು ಕೊಡ್ಲಿಲ್ಲ ಅಂತೇಳಿ ಮೈತ್ರಿಯಿಂದ ಹೊರ ಬಂದ್ರು. ಅದನ್ನೇ ನಾನು ಇಷ್ಟೊತ್ತು ಹೇಳ್ತಾ ಇರೋದು. ಅವರು ಮಾಡಿದಂತ ಇವರು ಮಾಡಿದೆ ಅಂತ ಅವರು ಉದ್ದೇಶ ಏನು ನಿಮ್ಮದು? ಮೊದಲು ಗುರಿಯನ್ನ ನೋಡ್ಕೊಳ್ಳಿ, ಆಯ್ತಾ? ಗುರಿಯನ್ನ ಬಿಟ್ಬಿಟ್ಟು ನೀವೇನ್ ಮಾಡ್ತಾ ಇದ್ದೀರಾ? ವ್ಯಕ್ತಿಗತವಾಗಿರ್ತಕ್ಕಂಥ ಸ್ವಾರ್ಥ, ವ್ಯಕ್ತಿಗತವಾದಂಥ ಪ್ರಿಸ್ಟೇಜು, ಆಮೇಲೆ ಓವರ್ ಕಾನ್ಫಿಡೆನ್ಸು, ಇವುಗಳು ನಿಮ್ಮನ್ನ ಹಾಳು ಮಾಡ್ತಾ ಇದ್ದಾವೆ. ಯಾಕಂದ್ರೆ ನಿಮ್ಮ ಕಣ್ಣಿಗೆ ಶತ್ರು ಕಾಣಬೇಕೇ ಹೊರತಾಗಿ ಬೇರೆ ನಿಮ್ಮ ಭಿನ್ನಾಭಿಪ್ರಾಯಗಳಲ್ಲ ಸರ್, ನಿಮ್ಮಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳಲ್ಲ. ಆದ್ದರಿಂದ ನೀವು ನಿಮ್ಮ ಉದ್ದೇಶ ಏನು, ನಿಮ್ಮ ಗುರಿ ಏನು, ಅದಕ್ಕೆ ನೀವು ಯಾವ ದಾರಿಯನ್ನ ಕಂಡುಕೋಬೇಕು, ಇವುಗಳನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತಂದ್ರೆ ನೀವು ಶತಶತಮಾನಗಳ ಕಾಲ ವಿರೋಧ ಪಕ್ಷದಲ್ಲೇ ಕೂತ್ಕೋಬೇಕಾಗತ್ತೆ. ಭಿನ್ನವಾದ ನವಲಿ ಸರ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈಗ ಮೈತ್ರಿ ವಿಚಾರವಾಗಿ ಮಾತುಕತೆಯನ್ನು ನಡೆಸ್ತಾ ಇದ್ವಿ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ದೆಹಲಿಯಲ್ಲಿ ನೀವು 4 ಕ್ಷೇತ್ರಗಳಲ್ಲಿ, ಕಾಂಗ್ರೆಸ್ನವರು 3 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡಿ 7 ಕ್ಷೇತ್ರದಲ್ಲೂ ಒಟ್ಟಾರೆ ಸೋಲನ್ನ ಕಂಡಿದ್ರಿ. ಅದೇ ಎಫೆಕ್ಟ್ ಇಲ್ಲೂ ಕೂಡ ಆಗ್ತಾ ಇತ್ತಾ ಒಂದ್ ವೇಳೆ ಮೈತ್ರಿ ಆಗಿದ್ರೆ? ಇಲ್ಲ, ನೀವು ಪಾರ್ಲಿಮೆಂಟ್ ಚುನಾವಣೆ ವೋಟಿಂಗ್ದು ಒಂದು ನೋಡ್ಕೊಳ್ಳಿ. 2019ರಲ್ಲಿ ನಾವು ಸುಮಾರು 15 ಲಕ್ಷ ಓಟ್ ತೊಗೊಂಡಿದ್ವಿ. ಆದರೆ 4 ಸೀಟಲ್ಲಿ ಈ ಸರಿ ನಿಂತಿರೋ 7 ಸೀಟಲ್ಲಿ 15 ಲಕ್ಷ ತೊಗೊಂಡ್ರೆ, ಈ ಸರಿ ನಾವು ನಿಂತಿರೋ 4 ಸೀಟಲ್ಲಿ ಸುಮಾರು 22 ಲಕ್ಷ ಓಟ್ ತೊಗೊಂಡಿದ್ವಿ ನಾವು. ಓಟಿನ ಸಂಖ್ಯೆ ಗಣನೀಯವಾಗಿ ಜಾಸ್ತಿ ಆಗಿದೆ. ಆಮೇಲೆ ಏನಾಯ್ತು, ಅಲಯನ್ಸ್ ಬಗ್ಗೆ ತುಂಬ ವಿಷಯಗಳು ಚರ್ಚೆ ಆಗ್ತಾ ಇದ್ದಾವೆ. ಇದು ಮುಂದಿನ ದಿನಗಳಲ್ಲಿ ತುಂಬ ಡೀಪಾಗಿ ಚರ್ಚೆ ಮಾಡ್ತೀವಿ, ಅದು ಬೇರೆ ವಿಷಯಗಳು ಬೇರೆ. ಆದರೆ ಇಲ್ಲೇನಾಗಿದೆ, ಅಹಂಕಾರ ಅಥವಾ ಓವರ್ ಕಾನ್ಫಿಡೆನ್ಸ್ ಅನ್ನೋ ವಿಷಯ ಇದೆಯಲ್ಲ, ಪ್ರತಿಯೊಬ್ಬ ರಾಜಕಾರಣಿಯೂ ಅರ್ಥ ಮಾಡ್ಕೊಳ್ಳೇಬೇಕು. ಇದು ಯಾರಿರಲಿ, ಅರುಣ್ ಕೇಜ್ರಿವಾಲ್ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ನರೇಂದ್ರ ಮೋದಿ ಇರ್ಬೋದು. ಆಮೇಲೆ ಶಶಿಕಾಂತ್ ಸರ್ ತುಂಬ ಚೆನ್ನಾಗಿ ಹೇಳಿದರು, ನಿಮ್ಮ ಗುರಿ ಯಾವಾಗಲೂ ವಿರೋಧಿಗಳನ್ನ ಸಡೆ ಬಡಿಯೋದೇ ಇರಬೇಕು ಹೊರತು ಬೇರೆ ಇರಬಾರ್ದು. ತುಂಬ ಒಳ್ಳೆಯ ವಿಷಯ ಹೇಳಿದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ, ಖಂಡಿತ. ಆದರೆ ಡೆಲ್ಲಿ ಚುನಾವಣೆ ಅಂತ ಒಂದು ವಿಷಯ ಬಂದಾಗ, ಡೆಲ್ಲಿಯಲ್ಲಿ ನಾವು ಮಾಡಿರುವಂಥ ಸಾಧನೆಗಳು, ಯಾಕಂದರೆ ನೋಡಿ ಏನಂದರೆ, ನಿಜವಾಗ್ಲೂ 75 ವರ್ಷಗಳ ಇತಿಹಾಸದಲ್ಲಿ ಯಾವುದೇ ಸರ್ಕಾರಗಳು ಮಾಡದೇ ಇರುವಂಥ ಸಾಧನೆಯನ್ನು ನಮ್ಮ ಸರ್ಕಾರ ಮಾಡಿದೆ. ಪ್ರತಿಯೊಬ್ಬರ ಮನಸ್ಸಲ್ಲಿ ಇವತ್ತು ಕೆಲವೇ 10 ವರ್ಷಗಳಲ್ಲಿ ರಾಷ್ಟ್ರೀಯ ಪಕ್ಷ ಆಗೋದಂದ್ರೆ ಅನ್ನೋದು ಮ್ಯಾಜಿಕ್ ಅಲ್ಲ. ಇದು ಇದೇ ನಾವು ಉಚಿತಗಳನ್ನು ಅನೌನ್ಸ್ ಮಾಡಿದಾಗ ಎಲ್ಲ ಜನ ಕೇಳ್ತಾರೆ, ದುಡ್ಡು ಎಲ್ಲಿಂದ ತರ್ತಾರೆ ಇವರು? ಉಚಿತವಾಗಿ ಕರೆಂಟ್ ಕೊಡ್ತಾರೆ, ಎಲ್ಲಿಂದ ತರ್ತಾರೆ? ಉಚಿತವಾಗಿ ನೀರು ಎಲ್ಲಿಂದ ಕೊಡ್ತಾರೆ? ಉಚಿತ ಆರೋಗ್ಯ, ಈ ದುಡ್ಡು ಎಲ್ಲಿಂದ ತರ್ತಾರೆ ಅಂತ ಸಮರ್ಥವನ್ನು ಎದುರಿಸಿದ್ವಿ ನಾವು. ಯಾವುದೇ ಸಾಲ ಮಾಡಿದೀವಿ ಇವತ್ತು. ಅಂದರೆ ಶಿಸ್ತುಬದ್ಧವಾಗಿ ಇನ್ನು ಭ್ರಷ್ಟಾಚಾರನ ನಿಯಂತ್ರಣ ಮಾಡಿ ಒಂದು ಉತ್ತಮವಾದ ಸರ್ಕಾರ ನೀಡಿದ್ದೀವಿ ನಾವು. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆದರೆ ಇವತ್ತು ಏನಾರು ಇದರಲ್ಲಿ ಫಲಿತಾಂಶದಲ್ಲಿ ವ್ಯತ್ಯಾಸ ಆದರೆ ಇದರ ನಷ್ಟ ನೇರವಾಗಿ ಡೆಲ್ಲಿಯ ಜನತೆ ಮೇಲೆ ಪ್ರಭಾವ ಬೀರುತ್ತೆ. ಪಕ್ಷಕ್ಕೆ ಏನಾಗೋದಿಲ್ಲ, ನಾಯಕರಿಗೆ ಏನಾಗೋದಿಲ್ಲ, ಎಲ್ಲಿರ್ಬೇಕು ಅಲ್ಲಿ ಚೆನ್ನಾಗಿ ಇರ್ತಾರೆ. ಆದರೆ ಡೆಲ್ಲಿ ಜನರಿಗೆ ಸಿಗುವಂಥ ಎಲ್ಲರಿಗೂ ಏನಂದರೆ, ಸೋತಿದ್ದೇ ಕರೆ. ಆದರೆ ಆಮ್ ಆದ್ಮಿ ಪಕ್ಷ ಇನ್ನೂ ಸೋತಿಲ್ಲ ಇನ್ನು. ಆದರೆ ನಾವು ಒಂದು ವಿಷಯ ಹೇಳ್ತೀನಿ, ಇವತ್ತೇನಾದರೂ ಸೋತಿದ್ದೇ ಆದರೆ ಡೆಲ್ಲಿ ಜನತೆ 6 ತಿಂಗಳಲ್ಲಿ ಆಮ್ ಆದ್ಮಿ ಪಕ್ಷ ಮತ್ತು ಕೇಜ್ರಿವಾಲ್ ಅವರ ಅನುಪಸ್ಥಿತಿನ ಅರ್ಥ ಮಾಡ್ಕೊಳ್ಳುತ್ತೆ. ಯಾಕಂದರೆ ಸರ್, ನಿಜವಾಗ್ಲೂ ಜನರಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇರ್ಬೋದು, ಬಿಲೋ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಒಂದು ಉತ್ತಮವಾದ ಬದಲಾವಣೆ ಸರ್. ಸುಮಾರು ಒಂದು 12ರಿಂದ 15 ಸಾವಿರವರೆಗೂ ಪ್ರತಿಯೊಂದು ಮನೆಯಿಂದ ಹಣ ಉಳಿತಾಯ ಆಗ್ತಾ ಇತ್ತು. ಎಂಥ ಶ್ರೀಮಂತರು, ಎಷ್ಟೊಂದು ವಿದ್ಯಾರ್ಥಿಗಳಿಗೆ ನಾವು ಡೆಲ್ಲಿಲಿ 20 ದಿವಸ ಇರುವಾಗ ನಾನು ಚೆಕ್ ಮಾಡಿದ್ನಲ್ಲ, ಎಂತೆಂಥ ಶ್ರೀಮಂತರ ಮಕ್ಕಳು ಸರ್ ಇನ್ನು ಪ್ರೈವೇಟ್ ಸ್ಕೂಲ್ನ ಬಿಟ್ಟು ಸರ್ಕಾರಿ ಶಾಲೆಗಳಿಗೆ ಸೇರಿ ಉತ್ತಮವಾದ ಶಿಕ್ಷಣ ತೊಗೊಳ್ತಾ ಇದ್ದಾರೆ. ಸ್ವಿಮ್ಮಿಂಗ್ ಪೂಲ್ಗಳಿದ್ದಾವೆ. ಈ ಒಲಿಂಪಿಕ್ಸ್ಗಳೆಲ್ಲ ತಯಾರಿ ಸಲುವಾಗಿ ಎಲ್ಲ ಅವರು ಇನ್ನೂ ಸ್ಪೋರ್ಟ್ಸ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಅಂದರೆ
ಇವನ್ ಇನ್ನು ಬಿಸ್ನೆಸ್ ಬಸ್ಟರ್ ಅಂತಿದೆ ಸರ್. ಒಂದು ವಿಷಯ ಹೇಳಬೇಕು, ಜನರಿಗೆ ಅರ್ಥ ಆಗಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬಿಸ್ನೆಸ್ ಬಸ್ಟರ್ ಅಂದ್ರೆ ಒಂದು ಗುಂಪು ಮಾಡ್ತಾರೆ. ಫಸ್ಟ್ PC ಸೆಕೆಂಡ್ PC ಇವರಿಗೆಲ್ಲ ಇರೋರಿಗೆ ಏನಂದರೆ, ಅಥವಾ SLC ಲೆವೆಲ್ ಇರೋರಿಗೆ ಒಂದು 5 ಜನರು ಗುಂಪು ಮಾಡಿಬಿಟ್ಟು ಅವ್ರಿಗೆ ಫಂಡ್ ಕೊಡ್ತಾರೆ, 50,000 ಫಂಡ್ ಕೊಡ್ತಾರೆ. ಆ ಥರ ಫಂಡ್ ಕೊಟ್ಟು ಅವ್ರು ಬಿಸ್ನೆಸ್ನ ಡೆವಲಪ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆ ಥರ ಸುಮಾರು 32 ಗ್ರೂಪ್ಗಳಿಗೆ ಫಂಡರ್ಸ್ ಬಂದಿದ್ದಾರೆ ಸರ್ ಇವತ್ತು. ಇದು ಸರ್ಕಾರಿ ಶಾಲೆಗಳಲ್ಲಿ ನಡೆದಿರುವಂಥ ಘಟನೆ. ಒಂದು ವಿಷಯ ಹೇಳ್ತೀನಿ ನಿಮಗೆ, ಎಕ್ಸಾಂಪಲ್ ಕೊಡ್ತೀನಿ. ಸ್ಲಮ್ ಮೇಲೆ ಏರಿಯಾದಲ್ಲಿ ಕೆಲಸ ಇದು ಇರುವಂಥ ಒಂದು ಮಕ್ಕಳು 5 ಜನ ಇದ್ದಾರೆ, ಅವ್ರಿಗೆ 50,000 ಕೊಟ್ಟಿದ್ದಾರೆ. ಏನು ಮಾಡಬೇಕು ಗೊತ್ತಾ, ಅವರು ನೆಟ್ಫ್ಲಿಕ್ಸ್ದು ಒಂದು ಇದು ತೊಗೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ನೆಟ್ಫ್ಲಿಕ್ಸ್ ಇದು ಡಿಸ್ನಿ ಹಾಟ್ಸ್ಟಾರ್ ತೊಗೊಂಡಿದ್ದಾರೆ. 2 ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಅಲ್ಲಿರುವವರಿಗೆ ಪಾಪ ಅವ್ರಿಗೆ ಅಷ್ಟು ದುಡ್ಡು ಕೊಡೋಕ್ಕಾಗೋದಿಲ್ಲ. ಮಂತ್ಲಿ 25 ರೂಪಾಯಿಗೆ ಒಂದು ಇದು 5 ಅವರ್ಸ್ಗೆ 6 ಅವರ್ಸ್ಗೆ ರೆಂಟ್ ಮಾಡೋದನ್ನ ಅದಕ್ಕೆ ಮಾಡಿ ಒಂದು ತಿಂಗಳಿಗೆ 2 ಲಕ್ಷ ಅರ್ನ್ ಮಾಡಿದ್ದಾರೆ ಅವರು. ಅಂದರೆ ಬಿಸ್ನೆಸ್ ಅಂದರೆ ಸ್ಲಮ್ಮಲ್ಲಿರೋ ವಿದ್ಯಾರ್ಥಿಗಳಿಗೆ ಬಿಸ್ನೆಸ್ ಮಾಡೆಲ್ನ ಹೇಗೆ ಡೆವಲಪ್ ಮಾಡೋದು, ಅವ್ರ ಮೈಂಡ್ನ ಯಾವ ಥರ ಚೇಂಜ್ ಮಾಡೋದು, ಅದ್ರ ಬಗ್ಗೆ ಸಂಪೂರ್ಣವಾಗಿ ತರಬೇತಿ ಕೊಡ್ತಾ ಇದ್ದಾರೆ. ಇಂಥ ಕ್ರಾಂತಿ ನಮ್ಮ ದೇಶದಲ್ಲಿ ಪ್ರಪಂಚದಲ್ಲಿ ನಡೆದಿಲ್ಲ ಸರ್. ಅಂಥ ವ್ಯವಸ್ಥೆನ ನಾವು ಮಾಡಿದ್ದೀವಿ. ಆದರೆ ಅದೇ ಹೇಳ್ತೀನಲ್ಲ, ಸೋತ್ರೆ ಡೆಲ್ಲಿ ಜನತೆ ಸೋತಂಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ವೆಲ್ ಸರ್, ಶರತ್ ಹೆಗ್ಡೆ ಅವರೇ, ದೆಹಲಿ ವಿಚಾರದಲ್ಲಿ ಮಾತನಾಡ್ತಾ ಹೋಗೋದಾದ್ರೆ, ದೆಹಲಿಯನ್ನ ಅದಕ್ಕಿಂತ ಮುಂಚಿತವಾಗಿ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. 28 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಆಮ್ ಆದ್ಮಿ ಪಕ್ಷ ಕಂಡುಕೊಂಡಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆರಂಭಿಕವಾಗಿ ಹಿನ್ನಡೆ ಇತ್ತು, ಈಗ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 42 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಬಿಜೆಪಿ ಸಾಧಿಸಿದೆ. ಹಾಗೇನೆ ಒಂದು ಖಾತೆಯನ್ನ ಇದುವರೆಗೂ ಕೂಡ ಕಾಂಗ್ರೆಸ್ನವರು ತೆರೆದಿಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ದೆಹಲಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆ ಜೋರಾಗಿದೆ. ಇತ್ತ ಆಮ್ ಆದ್ಮಿ ಪಕ್ಷ ಕೂಡ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ದೆಹಲಿಯ ಪೂರ್ವಾಂಚಲ ಪ್ರದೇಶದಲ್ಲಿ ಬಿಜೆಪಿಗೆ ಮುನ್ನಡೆ ಎನ್ನುವಂತ ಡೀಟೇಲ್ ಸಿಗ್ತಾ. ಇತ್ತ ಕಾಂಗ್ರೆಸ್ನವರು ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿಲ್ಲ. ಎಕ್ಸ್ಪೆಕ್ಟೇಷನ್ ಅವರಿಗೂ ಕೂಡ ಇತ್ತು. ಇತ್ತ ಆಪ್ತೊರೆದಿದ್ದಂತ 8 ಶಾಸಕರು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಹಾಲಿ ಶಾಸಕರಿಗೆ ಟಿಕೆಟ್ ಕೊಡದ ಹಿನ್ನೆಲೆಯಲ್ಲಿ ಅವರು ಬಿಜೆಪಿಗೆ ಸೇರಿದ್ದಾರೆ. ಇದು ಕೂಡ ಹಿನ್ನಡೆ ಆಯ್ತಾ ಆಮ್ ಆದ್ಮಿ ಪಕ್ಷಕ್ಕೆ? ಸಿಟ್ಟಿಂಗ್ ಶಾಸಕರಿಗೆ ಟಿಕೆಟ್ ಕೊಡಲಿಲ್ಲ, ಚುನಾವಣೆ ಟಿಕೆಟ್ ಕೊಡಲಿಲ್ಲ, ಅವರು ಈಗ ಬಿಜೆಪಿಗೆ ಸೇರಿದ್ದಾರೆ. ಗಮನಿಸ್ತಾ ಹೋಗೋದಾದ್ರೆ, ಒಂದಷ್ಟು ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಕ್ಷದವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ದೆಹಲಿ ಮುಖ್ಯಮಂತ್ರಿ ಆತಿಶಿ ಇವರಿಗೆ ಹಿನ್ನಡೆ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಶರತ್ ಹೆಗ್ಡೆ ಅವರೇ, ಗಮನಿಸ್ತಾ ಇದ್ರಿ, ಈಗಿನ ಟ್ರೆಂಡ್ ಪ್ರಕಾರ ಈ ಎಲ್ಲ ಅಂಕಿಅಂಶಗಳನ್ನು ನೋಡ್ತಾ ಹೋಗೋದಾದ್ರೆ ಏನು ಹೇಳ್ತೀರಾ? ನೋಡಿ, ಈಗೇನು ಅತಿಶಿ ಅಂತ ಹೇಳಿದ್ರಲ್ವ, ಅತಿಶಿ ಅಂತ ಹೇಳಿ ಏನು ಅವರು ಜನರ ಸಿಂಪತಿಯನ್ನು ಪಡೆದಕ್ಕೋಸ್ಕರ ಮೋರ್ಲೆ ಅಂತೇಳಿ, ಅತಿಶಿ ಮೋರ್ಲೆ ಅಂತೇಳಿ ಅವರು ಜನರ ಸಿಂಪತಿ ಗಿಟ್ಲಿಕ್ಕೋಸ್ಕರ ಅವ್ರು ಏನು ಮಾಡಿದ್ರು, ಅತಿಶಿ ಸಿಂಗ್ ಅಂತ ಮಾಡ್ಕೊಂಡು, ಅದು ಜನರಿಗೆಲ್ಲೋ ಒಂದು ಕಡೆ ಇವರು ಹೆಸರನ್ನು ಬದಲಾವಣೆ ಮಾಡಿಕೊಂಡು ಬೇರೆ ರೀತಿಯಾಗಿ ಏನೋ ಮಾಡ್ಲಿಕ್ಕೆ ಹೊರಟ್ರ ಅಂಥೇಳಿ ಒಂದು, ಅಂದರೆ ಬೇರೆ ರೀತಿ ಅಂದರೆ ಮೀನ್ಸ್ ಪ್ರತಿಯೊಂದನ್ನು ಹೈಡ್ ಮಾಡಿ ನೋಡಿ. ಈಗ ಕೇಜ್ರಿವಾಲ್ ಅವರು ಯಾವ ರೀತಿಯಾಗಿ ಒಂದು ಏನು ಹೈಡ್ ಮಾಡಿ ಕೆಲವೊಂದು ರಾಜಕೀಯ ಮಾಡ್ತಿರ್ಕಂಥದ್ದು ಮುಂದೆ ಈ ಥರದ್ದು ಮುಂದುವರಿಬಾರ್ದು ಹೇಳೋ ಒಂದು ದೃಷ್ಟಿಯಿಂದ ಆಗಿರ್ಬೋದು ಒಂದು. ಆಮೇಲೆ ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳಿದ್ರು, ಟ್ರೆಂಡ್ ಸೆಟ್ ಮಾಡಿದ್ದಾರೆ, ಮಾರ್ಕೆಟ್ ಗಿಮಿಕ್ಸ್ ಮಾಡಿದ್ದಾರೆ ಅಂತೇಳಿ. ನಿಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾಡಿದಂಥ ನಿಮ್ಮ DK ಶಿವಕುಮಾರ್ ಅವರು ಒಂದು ಮಾಡಿರೋದು, ನಮ್ಮಲ್ಲಿ ಯಾವುದೇ ರೀತಿ ಟ್ರೆಂಡ್ ಸೆಟ್ ಮಾಡೋದು, ಆಮೇಲೆ ಏನು ಮಾರ್ಕೆಟಿಂಗ್ ಗಿಮಿಕ್ಸು ಇದೆಲ್ಲ ಇಲ್ಲ. ಯಾಕೆ ಅಂತಂದ್ರೆ ನೀವು ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ಟ್ರೆಂಡ್ ಸೆಟ್ ಮಾಡಿದ್ರಿ, ಮಾರ್ಕೆಟಿಂಗ್ ಮಾಡಿದ್ರಿ, ಯಾವುದೋ ಒಂದು ಸೆಟ್ ಮಾಡಿದ್ದಾರೆ ಅಂತ ಪ್ರತಿಯೊಂದು, ಯಾಕೆಂದರೆ 5 ಭಾಗ್ಯಗಳನ್ನು ಕೊಡಬೇಕಾದ್ರೆ ಯಾವ ರೀತಿ ನೀವು ಮಾರ್ಕೆಟಿಂಗ್ ಗಿಮಿಕ್ಸ್ ಮಾಡಿದ್ರಿ ಅಂತ ಇಡೀ ನಮ್ಮ ಕರ್ನಾಟಕದ ಜನತೆ ಗೊತ್ತು. ಹಾಗಾಗಿ ಅಲ್ಲಿಯ ದೆಹಲಿಯ ಮತದಾರರು ಪ್ರಬುದ್ಧರಿದ್ದಾರೆ, ರಾಜಧಾನಿ ಮತದಾರರು ಪ್ರಬುದ್ಧರಿದ್ದಾರೆ. ಈ ಥರ ಎಲ್ಲ ಗಿಮಿಕ್ಗಳು ಅಲ್ಲೂ ಸಹಿತ ಕಾಂಗ್ರೆಸ್ ಸಾಕಷ್ಟು ಈ ಟ್ರೆಂಡು ತುಂಬ ಒಂದು ಮಾರ್ಕೆಟ್ ಗಿಮಿಕ್ಸನ್ನು ಮಾಡಿತ್ತು. ಆದರೂ ಅಲ್ಲಿ ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ, ಅವ್ರು ಹೇಳಿದ್ರು, ಅವರು ಹೇಳೋ ರೀತಿ ಹೆಂಗಿತ್ತು ಅಂತ ಹೇಳಿದ್ರೆ, ಈ ಸೀಟು ನಮ್ಮ ಸೀಟು ಅಂತೇಳಿ. ಅಂದರೆ ಜನರಿಗೆ ಏನು ಹೇಳಲಿಕ್ಕೆ ಕೊಟ್ಟಿದ್ದಾರೆ, ನಾವು ಒಂದೇ ದೋಣಿ ಕಳ್ಳರು, ಒಂದೇ ದೋಣಿಯ ಭ್ರಷ್ಟಾಚಾರಿಗಳು ಅಂತೇಳಿ ಹೇಳಲಿಕ್ಕೆ ಕೊಟ್ಟಿದ್ದಾರೆ ನಿಮ್ಮ ವಾಹಿನಿ ಮುಖಾಂತರ. ಒಂದು ಎರಡನೇದಾಗಿ ನಮ್ಮ ವಿಶ್ಲೇಷಕರು ಈ ಹಿಂದೆ ಹೇಳಿದ್ರು,
ಸಿಸೋಡಿಯಾ ಹೇಳೋ ಇದನ್ನ ನೀವು ನ್ಯಾಯಾಂಗ ಇದನ್ನ ವ್ಯವಸ್ಥೆಯಲ್ಲಿ ಅಡಿಯಲ್ಲಿ ಇಟ್ರಿ ಅಂತೇಳಿ ಪ್ರತಿಯೊಂದು ನಾವು ಇಲ್ಲಿ ಗಮನಿಸಬೇಕಾದ್ರೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಇವರಿಗೆ ಅಪನಂಬಿಕೆ ಕಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ಪ್ರತಿಯೊಂದು ಈ ಕಾಂಗ್ರೆಸ್ಸಿಗಾಗಿರ್ಬೋದು, ಆಪ್ಗಳಿಗಾಗಿರ್ಬೋದು, ನಾವು ಬಾಬಾ ಸಾಹೇಬ್ ಬರೆದಂಥ, ಅಂಬೇಡ್ಕರ್ ಬರೆದಂಥ ಸಂವಿಧಾನ ಇದೆಯಲ್ಲ, ಅದಕ್ಕೆ ಆ ವಿಧಾನಕ್ಕೆ ನಾವು ಗೌರವ ಕೊಡಬೇಕು. ಆ ರೀತಿಯಾಗಿ ತಮ್ಮ ಮೂಗಿನ ನೇರಕ್ಕೆ ಸಂವಿಧಾನ ತೆಗೆದುಕೊಳ್ಳು ಹೋಗುವಷ್ಟು ಯಾರು ಹೋಗಬಾರ್ದು. ಆಮೇಲೆ ಮತ್ತೊಂದೇನಾಗಿದೆ ಅಂತ ಹೇಳಿದ್ರೆ, ಹಿಂದೆಲ್ಲ ನೀವು ಸಂವಿಧಾನವನ್ನು ಯಾವ ರೀತಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಎಮರ್ಜೆನ್ಸಿ ಹೇರದಂಥ ಕಾಲದಲ್ಲಿ ಅದೆಲ್ಲ ದೆಹಲಿ ಜನತೆ ನೆನ್ಪಿಟ್ಟಿದ್ದಾರೆ ಪ್ರತಿಯೊಬ್ಬರು. ಯಾಕೆಂದರೆ ದೆಹಲಿಯ ಘಟಾನುಘಟಿ ನಾಯಕರುಗಳು ಆ ದಿನ ಜೈಲುವಾಸವನ್ನು ಅನುಭವಿಸಿದ್ದು ಜನ ಮರ್ತಿಲ್ಲ ಒಂದು. ಆಮೇಲೆ ಮೂರನೇದಾಗಿ ಇಲ್ಲಿ ಆಪಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಪ್ರತಿಯೊಂದು ನಾನು ಹೇಳ್ದಂಗೆ ಕೆಲವೊಂದು ಯೋಜನೆಗಳನ್ನು ಅವರು ತಡೆ ಹಿಡಿಯುವ ಕೆಲಸವನ್ನು ಮಾಡಿದರು. 10 ವರ್ಷಗಳ ಕಾಲ ಅವ್ರು ಏನು ಮಾಡಿದರು, ಕೃಷಿ ಸಮ್ಮಾನ್ ಯೋಜನೆ ಆಗಿರ್ಬೋದು, ಆಯುಷ್ಮಾನ್ ಭಾರತ್ ಇರ್ಬೋದು, ಜಲಜೀವನ್ ಮಿಷನ್ ಆಗಿರ್ಬೋದು, ಸಾಕಷ್ಟು ಈ ಕೇಂದ್ರ ಸರ್ಕಾರ ಏನು ಅನುಷ್ಠಾನಗೊಳಿಸ್ತಲ್ಲ ಯೋಜನೆಗಳು, ಅದನ್ನು ತಡೆ ಹಿಡಿಯುವ ಕೆಲಸವನ್ನು ಇವರು ಮಾಡಿದ್ರು. ಆಮೇಲೆ 800 ಕೋಟಿಗೂ ಹೆಚ್ಚಿನ ಒಂದು ಮೊತ್ತದ ಒಂದು ಭ್ರಷ್ಟಾಚಾರ, ಲಿಕ್ಕರ್ ಅಲ್ಲಿ ಒಂದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಆಯಿತು. ಬೇಕಾಬಿಟ್ಟಿಯಾಗಿ ಲಿಕ್ಕರ್ ಲೈಸೆನ್ಸ್ ಅನ್ನ ಕೊಡ್ತು, 844ಕ್ಕೂ ಹೆಚ್ಚಿನ ಲಿಕ್ಕರ್ ಲೈಸೆನ್ಸ್ ಅನ್ನ ಕೊಡ್ತು. ಹಾಗಾಗಿ ಇವರಲ್ಲಿ ಏನಾಯ್ತು, ಜನರಲ್ಲಿ ಹೇಳಿದ್ದೊಂದು ಮಾಡಿದ್ದೊಂದು ಅಂತ ಹೇಳಿ ಅವರಿಗೆ ಯಾಕೋ. ಆಮೇಲೆ ಮೆಟ್ರೋ ನಿಲ್ದಾಣದಲ್ಲಿ ಲಿಕ್ಕರ್ ಅನ್ನ ಮಾರಾಟ ಮಾಡಬೇಕು ಅಂತ ಹೊರಟಿದ್ರು ಇವರು. ಅದನ್ನು ಇವರಿಗೆ ಬಹಳ ಜನರು ಆ ಮೆಟ್ರೋ ನಿಲ್ದಾಣದಲ್ಲಿ ಲಿಕ್ಕರ್ ಅಂಗಡಿಗಳನ್ನು ಯೋಜನೆಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಇದರಲ್ಲೂ ಹೊರಟಿದ್ರು. ಅದಕ್ಕೂ ಇವ್ರಿಗೆ ಹಿನ್ನಡೆ ಆಗಿದೆ. ಪ್ರತಿಯೊಂದು ಇವರು ತೆಗೆದುಕೊಟ್ಟಂಥ ನಿರ್ಧಾರಗಳು ಜನಪರವಾಗಿರಲಿಲ್ಲ, ಜನ ವಿರೋಧಿ ಆಗಿತ್ತು. ಹಾಗಾಗಿ ಇವರಿಗೆ ಇಂದಿನ ಒಂದು ಮತದಾರ ಪ್ರಭುಗಳು ಇವತ್ತಿನ ದಿವಸ ಯಾವುದೇ ಮತಗಳು ಹಾಕಿಲ್ಲ. ಅದು ಕಾಂಗ್ರೆಸ್ ಹೇಳ ಹೆಸರಿಲ್ಲದೆ ಹೋಗುತ್ತೆ. ವೆಲ್ ಸರ್, ವೆಲ್. ದರ್ಶನ್ ಅವರೇ, ಇತ್ತ ಬೇರೆ ರಾಜ್ಯಗಳಲ್ಲಿ ಗ್ಯಾರಂಟಿಗಳು ನಿಮ್ಮ ಕೈ ಹಿಡಿತು, ದೆಹಲಿಯಲ್ಲೂ ಕೂಡ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರಿ, ಇಲ್ಲಿ ಕೈ ಹಿಡಿಲಿಲ್ವ ಹೇಗೆ ಸರ್? ನೋಡಿ, ಅಲ್ಲಿ ನಮಗೆ ನಾನು ಆವಾಗಲೇ ಹೇಳಿದಾಗೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ನಂಥ ಲೀಡರ್ಗಳು ಅವಶ್ಯಕತೆ, ದೆಹಲಿ ಅಂತ ಒಂದು ಲೋಕಲ್ ಚುನಾವಣೆಗಳಿಗೆ ಅವಶ್ಯಕತೆ ಇದೆ. ಪ್ರತಿಯೊಂದಕ್ಕೂ ನಮ್ಮ AICC ಅಧ್ಯಕ್ಷ ಅಥವಾ ರಾಹುಲ್ ಗಾಂಧಿ ಅವ್ರನ್ನ ಅವಲಂಬಿತರಾಗೋದಕ್ಕೆ, ಯಾಕೆಂದರೆ ಅವರು ಇಡೀ ದೇಶದ ಚುನಾವಣೆಗಳು, ಇಡೀ ದೇಶದ ಸಮಸ್ಯೆಗಳು, ಇಡೀ ದೇಶದ ಜನರ ಧ್ವನಿಯಾಗಿ ಅವರಿರ್ತಕ್ಕಂಥವ್ರು. ಸೊ ಅಲ್ಲಿ ಲೋಕಲ್ ಆಗಿ ನಾವು ಗ್ರೌಂಡ್ ಇಂಜಿನಿಯರಿಂಗ್ ಮಾಡಬೇಕಂತ ನಾನು ಆವಾಗಲೇ ಅದಕ್ಕೆ ಹೇಳಿದ್ದು. ತಳಮಟ್ಟದಿಂದ ಪಕ್ಷದ ಸಂಘಟನೆ ಆಗಬೇಕು ಅನ್ನುವಂಥ ಒಂದು ವಿಚಾರ ಸರ್. ಇನ್ನೊಂದು, ಇವತ್ತು ಚುನಾವಣಾ ವಿಚಾರದಲ್ಲಿ ಅವರು BJPನವರು ಅನೇಕ ವಿಚಾರಗಳನ್ನ ಹೇಳ್ತಾ ಹೋದರು ಸರ್. ಇವತ್ತು ಉದಾಹರಣೆ, ಇವತ್ತು BJPನವರು ಅವರು ಜಾತಿ ಧರ್ಮದ ವಿಚಾರನೂ ಹೇಳಿದರು. ಯಾವ ಒಂದು ಹಿಂದುತ್ವವಾದಿ ಅಂತ ಹೇಳ್ತಾ ಬಂದರು RSS BJP. ಈವನ್ ನರೇಂದ್ರ ಮೋದಿಯವರು ತಮ್ಮ ಜಾತಿಯನ್ನು ಹೇಳೋದಕ್ಕೆ ಬಂದ್ರಲ್ಲ ಕಳೆದ ಬಾರಿ ಚುನಾವಣಾ ಪೂರ್ವದಲ್ಲಿ. ರಾಹುಲ್ ಗಾಂಧಿಯವ್ರ ಮೇಲೆ, ರಾಹುಲ್ ಗಾಂಧಿಯವರು ನೀರವ್ ಮೋದಿ, ಲಲಿತ್ ಮೋದಿ ಅಂತಂದರೆ ನನ್ನ ಜಾತಿಗೆ ಅವಮಾನ ಆಗಿದೆ ಅಂತ ಕೇಸ್ ಹಾಕ್ಸೋ ಮೂಲಕ, ಅವ್ರನ್ನ ಮನೆಯಿಂದ ಹೊರಗಡೆ ಕಳಿಸೋ ಮೂಲಕ, ಸಂಸತ್ನ ಹೊರಗಡೆ ಕಳಿಸುವಂಥ ಎಲ್ಲ ಹುನ್ನಾರು ಮಾಡಿದ್ರಲ್ಲ. ಇದು ಒಂದು ಕಡೆ ಸರ್. ಮಗದೊಂದು ಕಡೆ ಇವರ ಉದಾಹರಣೆ ಭ್ರಷ್ಟಾಚಾರದ ಅನೇಕ ಆರೋಪಗಳು ಸರ್. ನಾವು ಮಾಡಿದ್ದು ರಫೇಲ್ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದ್ವಿ, ಎಲೆಕ್ಟ್ರೋ ಬಾಂಡ್ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದ್ವಿ, PM ಕೇರ್ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದ್ವಿ. ನಮ್ಮ ಯಾವ ಆರೋಪಗಳು, ನೀವು ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಬಹಳ ಸುಂದರವಾದಂಥ ಪ್ರಶ್ನೆ ಕೇಳಿದ್ರಿ ಸರ್. ನಾವು ಇದೇ PM ಕೇರ್ನ ಭ್ರಷ್ಟಾಚಾರ ಆಗಿದೆ, ಅದನ್ನ CBI ಕೊಡಬೇಕು ಅಂದಾಗ CBIನವರು ಕೇಸ್ ತಗೊಳ್ಳಲ್ಲ, ನಾವು ನ್ಯಾಯಾಂಗ ವ್ಯವಸ್ಥೆಗೆ ಹೋಗ್ತೀವಿ. ನ್ಯಾಯಾಂಗ ವ್ಯವಸ್ಥೆ ಹೇಳ್ತಾರೆ ಪಾರ್ಲಿಮೆಂಟರಿ ಕಮಿಟಿಯಿಂದ ಇದು ತನಿಖೆ ಆಗಲಿ ಅಂತ. ಇವತ್ತಿನ ತನಕ ಅದರ ತನಿಖೆ ಆಗಿಲ್ಲ ಒಂದು ಸರ್. ಮತ್ತು ಇನ್ನೊಂದು, ದೇಶ ಅಥವಾ ಅಂತಾರಾಷ್ಟ್ರೀಯ ಗಡಿಯ ವಿಚಾರದಲ್ಲಿ ದೇಶ ರಾಷ್ಟ್ರೀಯತೆ ಅಂತೆಲ್ಲ ಹೇಳ್ತಾರೆ. ನಮಗೆ ಇತಿಹಾಸ ಇದೆ ಸರ್. 1971ರಲ್ಲಿ ಲಾಹೋರ್ ತನಕ ನಮ್ಮ ದೇಶದ ಸೈನಿಕರು ಪಾಕಿಸ್ತಾನದವ್ರನ್ನ ಹೊಡೆದೋಡಿಸಿರ್ತಕ್ಕಂಥ ಇತಿಹಾಸ ಇದೆ. ಇವತ್ತು ಅರುಣಾಚಲದ ಗಡಿನಲ್ಲಿ ಏನಾಗ್ತಾ ಇದೆ, ದೋಕ್ಲಾದಲ್ಲಿ ಏನಾಗ್ತಾ ಇದೆ, ಲದಾಖಲ್ಲಿ ಏನಾಗ್ತಾ ಇದೆ, ಆರ್ಟಿಕಲ್ 370 ಅಂದ್ರು ಇವತ್ತು ಸಮೇತ ನಮ್ಮ ಯೋಧರ ಮೇಲೆ ದಾಳಿ ಆಗ್ತಾ ಇರ್ತಕ್ಕಂಥದ್ದು ನಿಂತಿಲ್ಲ. ಜೊತೆಗೆ ಪುಲ್ವಾಮಾ ದಾಳಿ ಆದಾಗ ಏಕ್ ಸಿರ್ಕೋ 10 ಸಿರ್ ಅಂತಂದ್ರು ಯಾವ ಉತ್ತರ ಕೊಡುವಂಥ ಸನ್ನಿವೇಶಗಳು ಆಗಿಲ್ಲ. ಬಹಳ ಈಗಿಂದ ಒಂದು ಉದಾಹರಣೆ ಕೊಡ್ತೀನಿ ಸರ್. ನಮ್ಮ ದೇಶದ ಪ್ರಜೆಗಳು ಉಗ್ರಗಾಮಿಗಳ
ಶತ್ರುಗಳಲ್ಲ ಸರ್ ಅವರು, ಯಾರಿಗೆ ಏನು ಕೊಲೆ ಅತ್ಯಾಚಾರ ಮಾಡಿದವರಲ್ಲ, ಅವ್ರನ್ನ ಅಮೆರಿಕದಿಂದ ಇವರ ಸ್ನೇಹಿತ, ಯಾರು ಹೌಡಿ ಮೋದಿ, ಯಾರು ನಮಸ್ತೆ ಟ್ರಂಪ್, ಇವರ ಸ್ನೇಹಿತ ಅವರಿಗೆ ಕಾಲುಗಳಿಗೆ ಕೋಳ ಹಾಕಿ ಕೈಗಳಿಗೆ ಕೋಳ ಹಾಕಿ ಈ ದೇಶಕ್ಕೆ ತಂದು ಬಿಟ್ಟು ಹೋಗ್ತಾರೆ ಅಂತಂದ್ರೆ ಈ ಒಂದು ವ್ಯವಸ್ಥೆ ಬಗ್ಗೆ ನರೇಂದ್ರ ಮೋದಿ ಅವರು ಇಲ್ಲಿ ತನಕ ಯಾವುದೋ ಒಂದು ಕೊಲಂಬಿಯಾ ಅನ್ನುವಂಥ ಪುಟ್ಟ ದೇಶ ತನ್ನ ನಾಗರಿಕರಿಗೆ ಆ ರೀತಿ ನಾವು ದೇಶದೊಳಗಡೆ ಸೇರಿಸ್ಕೊಳ್ಳಲ್ಲ, ಗೌರವ ಕೊಟ್ಟು ಕಳಿಸಿ ಅಂತ ಹೇಳ್ತಾರೆ. ಇವೆಲ್ಲ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರಗಳು. ಇದೇನಾದ್ರು ಬೇರೆ ಸರ್ಕಾರ ಇದ್ರೆ ಚರ್ಚೆಗಳು ಯಾವ್ಯಾವ ರೀತಿ ಇತ್ತು. ಈವನ್ ಮೊನ್ನೆ ಬಜೆಟ್ ಅಲ್ಲಿ ಸರ್ ನಮ್ಮ ಕರ್ನಾಟಕಕ್ಕೆ ನಯಾ ಪೈಸೆ ಬಂದಿರೋದು ಉದಾಹರಣೆ ಇಲ್ಲ. ಬಾಂಗ್ಲಾದೇಶಕ್ಕೆ 120 ಕೋಟಿ, ತಾಲಿಬಾನ್ಗಳಿಗೆ 100 ಕೋಟಿ ಕೊಟ್ಟಿದ್ದಾರಲ್ಲ. ನೋಡಿ, ವ್ಯವಸ್ಥೆಗಳ ಮೇಲೆ ಪ್ರಶ್ನೆ ಮಾಡುವಂತ ರೀತಿ ನೀತಿಗಳು. ಅವರ ಒಂದು ವಿಚಾರ ಹೇಳಿದ್ರು ಮಾಧ್ಯಮದ ಮೇಲೆ. ನಾನು ಗೌರವಪೂರ್ವಕವಾಗಿ ನಿಮ್ಮ ಮಾಧ್ಯಮವನ್ನು ನಾನು ಏನೂ ಹೇಳೋದಿಲ್ಲ, ತುಂಬಾ ನಮಗೂ ಗೌರವ ಕೊಟ್ಟಿದ್ದೀರಿ, ತುಂಬಾ ಅವಕಾಶಗಳನ್ನು ಕೊಟ್ಟಿದ್ದೀರಿ. ಆದರೆ ಕೆಲವೊಂದು ಮಾಧ್ಯಮಗಳು ಈ ದೇಶದಲ್ಲಿ ಯಾವ ರೀತಿ ಆಳುವ ಸರ್ಕಾರದ ಅಂಗವಾಗಿ ನಡೆದುಕೊಳ್ತಾ ಇದ್ದಾರೆ, ಅದಕ್ಕೆ ಹಲವು ಪದಗಳು ಬರ್ತವೆ. ಮಾಧ್ಯಮದ ಮೇಲೆ ನನಗೆ ಬಹಳ ಗೌರವ ಇದೆ, ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾವ್ಯಾವ ರೀತಿ ಮಾರ್ಕೆಟಿಂಗ್ ಆಗ್ತಾ ಇದೆ. ಉದಾಹರಣೆ ಸರ್, ಈಗ ನರೇಂದ್ರ ಮೋದಿಯವ್ರ ವಿಚಾರನ ತಾಳೋಣ ಸರ್. 15 ಲಕ್ಷ ಅಂತಂದ್ರು ಸರ್. ಏಕ್ ಸಿರ್ಕೋ 10 ಸಿರು, ಬುಲೆಟ್ ಟ್ರೈನು, ಖೇಲೋ ಇಂಡಿಯಾ, ಸ್ಮಾರ್ಟ್ ಇಂಡಿಯಾ, ಆಮೇಲೆ 100 ಸ್ಮಾರ್ಟ್ ಸಿಟಿಗಳು, ಏನೋ ರೈತರ ಆದಾಯ ಡಬಲ್ ಮಾಡ್ತೀವಿ ಅಂದ್ರು. ಇದೇ ದೆಹಲಿನಲ್ಲಿ ಏನೋ ರೈತರ ಬಗ್ಗೆ ಕೃಷಿ ಸನ್ಮಾನ ಅಂತೆಲ್ಲ ವಕ್ತಾರು ಹೇಳಿದ್ರು. ಬಿಡಿ ಪಾಪ 720 ಜನರು ಸತ್ರಲ್ಲ ಸರ್. ಬರೋ ದಾರಿಗೆ ಅಲ್ಲಿಗೆ ಕಲ್ಗಳನ್ನ ಇಟ್ರು, ಗುಂಡು ಹೊಡೆದ್ರು, ಲಾಠಿ ಚಾರ್ಜ್ ಮಾಡಿದ್ರು, ಅಶ್ವ ಪ್ರಯೋಗ ಮಾಡಿದ್ರು. ಅವರು ಬದುಕಿದ್ರು ಸತ್ತಿದ್ರು ಅಂತ ನೋಡ್ಲಿಲ್ಲ. 3 ಕರಾಳ ಕಾನೂನುಗಳನ್ನ ವಾಪಸ್ ತಗೊಂಡ್ರಲ್ಲ. ಅದು ಈ ದೇಶದ ನಾಗರಿಕ. ಅವರು 120 ಜನ ಎಲ್ಲಿ ಹೋರಾಟ ಮಾಡಬೇಕಾದ್ರೆ ಸತ್ರು ಸ್ವಾಮಿ. ಪಂಜಾಬ್ ರೈತರುಗಳು ಮಾಡಿರ್ತಾರೆ, ಯುಪಿ ರೈತರು. ಇವತ್ತು ಸರ್ ಏನೇ ಆಗ್ಲಿ 2 ಕೋಟಿ ಉದ್ಯೋಗಗಳು ಬಂದಿಲ್ಲ, ಏನೂ ಇಲ್ಲ. ಇವತ್ತು ನರೇಂದ್ರ ಮೋದಿ ಅವರು ಸರ್ ತಮ್ಮ ಸ್ವಂತ ಸಾಧನೆಗಳ ಮೇಲೆ ಯಾವುದೇ ಚುನಾವಣೆಗಳನ್ನ ಅವರು ಮಾಡ್ತಾ ಇಲ್ಲ. ಈ ದೇಶದಲ್ಲಿ ಒಬ್ರು ಪ್ರಧಾನಿಯಾದಂತವರು ಕೇವಲ ಚುನಾವಣಾ ಪ್ರಚಾರಕ್ಕೋಸ್ಕರ ಪ್ರಧಾನಿಯಾಗಿ, ಕೇವಲ ವಿದೇಶ ಸಂಚಾರಕ್ಕೋಸ್ಕರ ಪ್ರಧಾನಿಯಾಗಿ ಯಾರಾದ್ರೂ ಇದ್ರು ಅನ್ನುವಂತ ಮುಂದೊಂದು ದಿನದ ಇತಿಹಾಸದಲ್ಲಿ ನರೇಂದ್ರ ಮೋದಿ ಅವರು ಕೂತ್ಕೊಳ್ತಾರೆ. ಹಿಂದೆಲ್ಲ ಪ್ರಧಾನಿಗಳು ಸರ್ ದೇಶದಲ್ಲಿ ಹಸು ಬಂದಾಗ ಹಸು ಮುಕ್ತ ಭಾರತ ಮಾಡೋದಕ್ಕೆ ಇಂದಿರಾ ಗಾಂಧಿ ಅವರು ಪಣ ತೊಟ್ರಲ್ಲ, ಅದು ಇತಿಹಾಸ. ಅಲ್ಲಿ ಹೈಕಮಾಂಡ್ ವಿಚಾರದಲ್ಲಿ ಭಾಗಿಯಾಗಲ್ವ ಸರ್ ಈಗ ಮನಮೋಹನ್ ಸಿಂಗ್ ಅವರು? ಓಕೆ, ವೆಲ್ ಪೂರ್ವ ದೆಹಲಿ 7 ಕ್ಷೇತ್ರದಲ್ಲಿ ಬಿಜೆಪಿಗೆ ಮುನ್ನಡೆ ಎನ್ನುವಂತ ಡೀಟೇಲ್ ಸಿಗ್ತಾ ಇದೆ. ಪೂರ್ವ ದೆಹಲಿಯ 7 ಕ್ಷೇತ್ರ 3ನೇ ಸುತ್ತಿನಲ್ಲಿ ಕೇಜ್ರಿವಾಲ್ಗೆ ಮುನ್ನಡೆ ಎನ್ನುವಂತ ಮಾಹಿತಿ. 343 ಮತಗಳಿಂದ ಅರವಿಂದ್ ಕೇಜ್ರಿವಾಲ್ ಮುನ್ನಡೆಯನ್ನ ಕಂಡುಕೊಂಡಿದ್ದಾರೆ. ಹಾಗೆಯೇ ಅತೀಶಿಗೆ ಹಿನ್ನಡೆಯಾಗಿದೆ ದೆಹಲಿ ಮುಖ್ಯಮಂತ್ರಿ. ಇತ್ತ ಪೂರ್ವ ದೆಹಲಿಯಲ್ಲಿ 7 ಕ್ಷೇತ್ರದಲ್ಲಿ ಬಿಜೆಪಿಗೆ ಮುನ್ನಡೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸರ್, ಮುಂದಿನ ಹಂತದಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ನನಗೊಂದು ಬ್ರೇಕ್ನ ಸಮಯ ಆಗಿದೆ ಈಗ. ದೆಹಲಿ ವಿಧಾನಸಭೆ ಚುನಾವಣೆಯ ಫಲಿತಾಂಶದ ಕುರಿತಂತೆ ಮಾಹಿತಿಯನ್ನ ಕೊಡ್ತಾ ಇದ್ವಿ ವೀಕ್ಷಕರೇ. ಒಂದ್ ಕಡೆಯಲ್ಲಿ ಬಿಜೆಪಿ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಪೂರ್ವ ದೆಹಲಿ ಕ್ಷೇತ್ರದ 7 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇತ್ತ 3ನೇ ಸುತ್ತಿನಲ್ಲಿ ಕೇಜ್ರಿವಾಲ್ಗೆ ಮುನ್ನಡೆ ಕಂಡು ಬರ್ತಾ ಇದೆ. 3ನೇ ಸುತ್ತಿನ ಮತದಾನ ಆಗ್ತಾ ಇರೋದಷ್ಟೇ ಈಗ. ಇತ್ತ 343 ಮತಗಳಿಂದ ದೆಹಲಿ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಕಲ್ಕಾಜಿ ಕ್ಷೇತ್ರದ ಅಭ್ಯರ್ಥಿ ಆತಿಶಿಗೆ ಹಿನ್ನಡೆ. ದೆಹಲಿಯ ಮುಖ್ಯಮಂತ್ರಿ ಅವರಿಗೆ ಹಿನ್ನಡೆ ಕಂಡು ಬರ್ತಾ ಇದೆ ಎನ್ನುವಂಥ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಕಾದು ನೋಡಬೇಕು ಮುಂದಿನ ಹಂತದಲ್ಲಿ ಯಾವ ರೀತಿ ಆಗಬಹುದು ಅಂತೇಳಿ. ಏರುಪೇರು ಆಗ್ತಾ ಇದೆ. 50ರಲ್ಲಿದ್ದಂಥ ಬಿಜೆಪಿ 43ಕ್ಕೆ ಬಂದಿದೆ. ಇತ್ತ ಕಡಿಮೆ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಂಥ ಆಮ್ ಆದ್ಮಿ ಪಕ್ಷ ಈಗ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಮೊದಲು ಹಿನ್ನಡೆ ಇತ್ತು, ಈಗ ಮುನ್ನಡೆ ಕಂಡು ಬರ್ತಾ ಇದೆ. ಇತ್ತ ಕಾಂಗ್ರೆಸ್ನವರು 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿಲ್ಲ. ಶಶಿಕಾಂತ್ ಯಡಹಳ್ಳಿ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನು ಮಾಡಬೇಕು. ಎಸ್ ಬರ್ತೀನಿ ಸರ್, ಬರ್ತೀನಿ. ಶಶಿಕಾಂತ್ ಸರ್, ಈಗ ದೆಹಲಿಯಲ್ಲಿ ಸಾಕಷ್ಟು ವಿಚಾರಗಳು, ಆಮ್ ಆದ್ಮಿ ಪಕ್ಷದವರು ಒಂದಷ್ಟು ಭರವಸೆಯನ್ನು ಕೊಟ್ಟಿದ್ರು. ಅದು ಯಮುನಾ ನದಿ ಸ್ವಚ್ಛ ಮಾಡುವ ವಿಚಾರ ಆಗಿರಬಹುದು. ಮಾಲಿನ್ಯ ವಿಚಾರವಾಗಿ ಮಾತನಾಡ್ತಾ ಹೋಗೋಣ ಸರ್. ದೆಹಲಿಯನ್ನ ಮಾಲಿನ್ಯ ಮುಕ್ತವಾಗಿ ಆಮ್ ಆದ್ಮಿ ಪಕ್ಷ ಮಾಡ್ತೀವಿ ಅಂತ ಅವರೇ ಭರವಸೆಯನ್ನು ಕೊಟ್ಟಿದ್ರು. ಅದು ಇದುವರೆಗೂ ಕೂಡ ಆಗಲಿಲ್ಲ. ಇದೆಲ್ಲವೂ ಕೂಡ ಹಿನ್ನಡೆ ಆಯ್ತು ಅವರಿಗೆ ಹೇಗೆ? ಅಲ್ಲ, ಅದಕ್ಕೆ ಬೇಕಾದಷ್ಟು ಕಾರಣಗಳಿದ್ದಾವೆ ಹಿನ್ನಡೆ ಆಗೋದಕ್ಕೆ. ಆಮೇಲೆ ಅಲ್ಲಿರ್ತಕ್ಕಂಥ ಜನರು ಸಹಿತ ಏನಾಗ್ಬಿಟ್ಟಿದೆ ಅಂದರೆ ಆಪ್ ಮೇಲೆ ಒಲವಿದೆ.
ಆದರೆ ಏನು ಕೆಲಸ ಆಗ್ತಾ ಇಲ್ವಲ್ಲ ಅಂತ. ಯಾಕೆ ಅಂತಂದರೆ ಪಕ್ಕದಲ್ಲಿ ಹರಿಯಾಣ ಇದೆ, ಅಲ್ಲಿಂದ ಗಾಳಿ ಬೀಸುತ್ತೆ, ಅಲ್ಲಿರ್ತಕ್ಕಂಥ ಮಾಲಿನ್ಯ ಎಲ್ಲ ಈ ಕಡೆ ಬರುತ್ತೆ, ಆ ಯಮುನಾ ನದಿಗೂ ವಿಷ ಬೆರೆಸ್ತಾರಂತೆ ಆಪ್ನವರು ಹೇಳ್ತಾ ಇದ್ದಾರೆ. ಇಂಥ ಸಂದರ್ಭ ಒಂದು. ಎರಡನೇದಂದ್ರೆ ಎಲ್ಲ ಅಲ್ಲಿ ನಮ್ಮ ಥರ ಕರ್ನಾಟಕದ ಹಾಗೆ ಅದು ಇಂಡಿಪೆಂಡೆಂಟ್ ಸ್ಟೇಟ್ ಅಲ್ಲ. ಅದು ಅದು ಏನಂದ್ರೆ ಯಾವತ್ತೂ ಸಹಿತ ಕೇಂದ್ರ ಸರ್ಕಾರದ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಕೇಂದ್ರ ಸರ್ಕಾರ ನೋಡಿಕೊಳ್ಳುತ್ತೆ. ಎಲ್ಲದಕ್ಕೂ ಲೆಫ್ಟಿನೆಂಟ್ ಗವರ್ನರ್ ಅಡ್ಡಗಾಲ ಹಾಕೊಂಡು ಕೂತಿರ್ತಾನೆ. ಸೊ ಇಂಥ ಸಂದರ್ಭದಲ್ಲಿ ಒಂದು ಸರ್ತಿ ಬಿಜೆಪಿಗೆ ಅವಕಾಶ ಕೊಟ್ಟು ನೋಡೋಣ, ಡಬಲ್ ಇಂಜಿನ್ ಸರ್ಕಾರ ಏನೋ ಮಾಡುತ್ತೆ ನೋಡೋಣ ಅನ್ನುವ ಒಂದು ಇದು ಆಲೋಚನೆಯೂ ಸಹಿತ ಹಲವಾರು ಮತದಾರರಲ್ಲಿ ಇರಬಹುದು. ಯಾಕಂದ್ರೆ ಏನು ಕೆಲಸಗಳು ಮಾಡಕ್ ಬಿಡ್ತಾ ಇಲ್ವಲ್ಲ, ಇವ್ರನ್ನ ತಗೊಂಡು ಹೋಗ್ಬಿಟ್ಟು ಎಲ್ಲರೂ ಜೈಲಲ್ಲಿ ಇಡ್ತಾ ಇದಾರಲ್ಲ. ಮತ್ತೆ ಹಾಗಾದ್ರೆ ಆಡಳಿತ ನಡೆಯೋದು ಹೇಗೆ? ಡೆಲ್ಲಿ ವಾತಾವರಣ ಯಾವಾಗ ಸರಿ ಹೋಗೋದು? ಈ ಕಡೆ ನೋಡಿದ್ರೆ ಹರಿಯಾಣದಿಂದ ಉಳಿದವ್ರು ಇದ್ರಲ್ಲ ಸರ್, ಉಳಿದವ್ರು ಏನ್ ಮಾಡ್ತಾ ಇದ್ರು ಹಂಗಾದ್ರೆ? ಯಾರು ಉಳಿದವರು? ಈಗ ಒಂದಷ್ಟು ನಾಯಕರು ಜೈಲಲ್ಲಿ ಇದ್ದಂತ ಸಂದರ್ಭದಲ್ಲಿ ಬೇರೆ ನಾಯಕರು ಇದ್ರಲ್ಲ ಸರ್. ಈಗ ಒಂದು ಹೇಳ್ತಾ ಇದ್ದೀನಿ, ಈಗ ಜೈಲಿನಿಂದಲೇ ಆಡಳಿತ ಮಾಡ್ತಾ ಇದ್ರು ಅಂತೇಳಿ ಸುದ್ದಿ ಆಗಿತ್ತು ಸರ್. ಸರ್ ಅದು ಅನಿವಾರ್ಯಕ್ಕೆ ಮಾಡ್ತಾ ಇದ್ದಾರೆ. ಆದ್ರೆ ಜನರು, ನಾನು ಯೋಚನೆ ಮಾಡ್ತೀನಿ, ನಾನೊಬ್ಬ ಡೆಲ್ಲಿ ನಿವಾಸಿ, ನಾನು ಯೋಚನೆ ಮಾಡ್ತೀನಿ, ಅಪ್ಪ ಇವ್ರು ಎಷ್ಟಂತ ಇವ್ರು ಜಗಳ ನೋಡೋದು, ಎಷ್ಟಂತ ಇವ್ರು ಕಿತ್ತಾಟ ನೋಡೋದು. ಸರಿ ಆಯ್ತು, ಅದು ಏನ್ ಮಾಡ್ತಾರೆ ಒಂದ್ಸತಿ ಅವ್ರಿಗೂ ಅವಕಾಶ ಕೊಟ್ಟು ನೋಡ್ಬಿಡೋಣ. ಡಬಲ್ ಇಂಜಿನ್ ಸರ್ಕಾರ ಬರುತ್ತಲ್ಪ, ಆ ಸಂದರ್ಭದಲ್ಲಿ ಆದ್ರೂ ಅಟ್ಲೀಸ್ಟ್ ಈ ಲೆಫ್ಟಿನೆಂಟ್ ಗೌರ್ಮೆಂಟ್ ಅನ್ನುವಂಥವ್ನು ಇದಾನಲ್ಲ ಕೇಂದ್ರ ಸರ್ಕಾರದ ಏಜೆಂಟು, ಅವ್ರ ಕಾಟ ತಪ್ಪುತ್ತಲ್ವಾ. ಸೊ ಆದ್ದರಿಂದ ಅವಾಗಾದ್ರೂ ಸಹಿತ ಒಂದಿಷ್ಟು ಏನಾದರೂ ಉಪಯೋಗ ಆಗಬಹುದಾ ಅನ್ನೋದು ಒಬ್ಬ ಅತ್ಯಂತ ಅಲ್ಲಿರ್ತಕ್ಕಂಥ ಪ್ರಜೆಗೆ ಅರ್ಥ ಆಗ್ತಕ್ಕಂಥದ್ದು. ಆಮೇಲೆ ಇತ್ತೀಚೆಗೆ ನಾನು ಹೇಳ್ತಾ ಇರೋದು, ಸಾಧನೆಯ ಮೇಲೆ ಚುನಾವಣೆ ನಡೀತಾ ಇಲ್ಲ ಸ್ನೇಹಿತರೆ. ಈಗ ನಡೀತಾ ಇರೋದೆಲ್ಲ ಷಡ್ಯಂತ್ರದ ಮೇಲೆ ಚುನಾವಣೆ. ಆಯ್ತಾ, ಹೋಯ್ತದು. ಸಾಧನೆ ಮಾಡಿದ್ದೀವಿ, ಅಭಿವೃದ್ಧಿ ಮಾಡಿದ್ದೀವಿ, ಆದ್ರಿಂದ ನಾನು ವೋಟ್ ಕೊಡಿ ಅಂತ ಕೇಳಿದ್ರು ಸಹಿತ ಜನರಿದಾರಲ್ಲ ಅದನ್ನು ಗಮನಿಸ್ತಾ ಇಲ್ಲ. ಅದನ್ನು ಗಮನಿಸಿದ್ದಿದ್ರೆ ಈ ತರ ಪರಿಸ್ಥಿತಿ ಆಗ್ತಿರ್ಲಿಲ್ಲ. ಆದ್ದರಿಂದ ಇವಾಗ ಆಗ್ತಕ್ಕಂಥದ್ದು ಏನಂದ್ರೆ ಬರೀ ಷಡ್ಯಂತ್ರಗಳು, ಏನು ಏಟು ಎದುರೇಟು, ಬರೀ ಇವುಗಳು ಮಾತುಗಳು, ಇವುಗಳಲ್ಲಿ ಜನರನ್ನ ಯಾಮಾರಿಸುವ ಭ್ರಮೆಯಲ್ಲಿ ಇರ್ತಕ್ಕಂಥ ಕೆಲಸಗಳು ಆಗ್ತಾ ಇದ್ದಾವೆ. ಅದರ ಮೇಲೆ ಚುನಾವಣೆಯನ್ನು ಹೋಗ್ತಾ ಇದ್ದಾರೆ. ಆದ್ದರಿಂದ ಹೋಗ್ಲಿ, ಇವಾಗೂ ಸಹಿತ ಏನು ಅಭಿವೃದ್ಧಿ ಮಾಡಿದ್ದೀವಿ ಅಂತ ನೀವು ಏನಾದರೂ ಬಿಜೆಪಿ ಅವ್ರನ್ನ ಕೇಳಿದ್ರೆ ಅವರು ಬರೀ ರಾಮ ಮಂದಿರ ಕಡೆ ತೋರಿಸ್ತಾರೆ, ಆಯ್ತಾ. ಆದ್ರೆ ಇವರು ಆ ಪಾರ್ಟಿ ಅವರು ಏನು ಅಭಿವೃದ್ಧಿ ಮಾಡಿದೀವಿ ಅಂದ್ರೆ ಶಾಲೆ ತೋರಿಸ್ತಾರೆ, ನೋಡಿ ಶಾಲೆಯನ್ನು ಉದ್ಧಾರ ಮಾಡಿದೀವಿ ಅಂತ ಹೇಳ್ಬಿಟ್ಟು. ಆದ್ರೆ ಬರೀ ಶಾಲೆ ಕರೆಂಟ್ ಮಾತ್ರ ಉದ್ಧಾರ ಅಲ್ಲ, ಅಭಿವೃದ್ಧಿ ಅಲ್ಲ. ಅದನ್ನು ದಾಟಿ ಬರಬೇಕಾಗಿದೆ. ಅದನ್ನು ದಾಟಿ ಬರಬೇಕು ಅಂತಂದ್ರೆ ಅಲ್ಲಿ ಕೇಂದ್ರ ಸರ್ಕಾರದ ಒಂದು ಸಹಕಾರ ಸಹಯೋಗ ಬೇಕು. ಅದು ಅಲ್ಲಿ ಸಿಗ್ತಾ ಇಲ್ಲ, ಕೊಡ್ತಾ ಇಲ್ಲ. ಆದ್ದರಿಂದ ಜನಸಾಮಾನ್ಯರು ಏನಪ್ಪಾ ಅಂತಂದ್ರೆ, ಅಯ್ಯೋ ಎಷ್ಟೇ ಇವ್ರ ಪ್ರಕಾರನೇ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರು ಆಪ್ನವರು ಅಥವಾ ಕೇಜ್ರಿವಾಲ್ ಅವರಂದ್ರೂ ಸಹಿತ ಬಿಡ್ತಾ ಇಲ್ಲ ಆಡಳಿತ ಮಾಡೋದಕ್ಕೆ. ಆದ್ದರಿಂದ ಬಿಜೆಪಿ ಅವ್ರಿಗೆ ಈ ಸತ್ಯ ಅವಕಾಶ ಕೊಟ್ಟು ನೋಡೋಣ, ಇವ್ರು ಏನು ಮಾಡ್ತಾರೆ, ಏನು ಕಡ್ದು ಕಟ್ಟೆ ಹಾಕ್ತಾರೆ ಅನ್ನೋದು ಗೊತ್ತಾಗಲಿ. ಅವಾಗ ಅದು ಇಲ್ಲಿ ವಾತಾವರಣ ಸರಿ ಹೋಗುತ್ತೆ, ನಮ್ಮ ನದಿಗಳ ಮಾಲಿನ್ಯ ಸರಿ ಹೋಗುತ್ತೆ ಅನ್ನುವ ಒಂದು ಆಲೋಚನೆಯೂ ಸಹಿತ ಕೆಲವು ಜನಕ್ಕೆ ಅಲ್ಲಿ ಇರ್ತಕ್ಕಂಥ ಪ್ರಜ್ಞಾವಂತ ಮತದಾರರಿಗೆ ಇರಬಹುದು ಅನ್ನುವುದು ನನ್ನ ಆಲೋಚನೆ. ವೆಲ್ ಸರ್, ವೆಲ್. ನವನಿ ಸರ್, ಮಾಲಿನ್ಯದ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ವಿ. ದೆಹಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಮೊದಲು ಮಾಲಿನ್ಯ ನಿಯಂತ್ರಣ ಆಗಬೇಕು ಅಂತೇಳಿ 2020ರಲ್ಲಿ ನೀವು ಅಧಿಕಾರಕ್ಕೆ ಏರೋಕ್ಕಿಂತ ಮುಂಚಿತವಾಗಿ ಅದಕ್ಕಿಂತ ಮುಂಚಿತವಾಗಿ ನೀವೇ ಅಧಿಕಾರದಲ್ಲಿದ್ರಿ. ಅದಾದ್ಮೇಲೆ 2020ರಲ್ಲಿ ಅಧಿಕಾರಕ್ಕೆ ಏರುವಂತ ಸಂದರ್ಭದಲ್ಲಿ ನೀವು ಹೇಳಿದ್ರಿ ಒಂದು ಮಾತು, 2 ಕೋಟಿ ಮರಗಳನ್ನ ದೆಹಲಿಯಲ್ಲಿ ನಡ್ತೀವಿ ಅಂತೇಳಿ. 2 ಕೋಟಿ ಮರ ನೆಡೋದಿರ್ಲಿ, ಇರೋಂಥ ಮರಗಳನ್ನೇ ನಾಶ ಮಾಡಿದ್ದಾರೆ. ವೆರಿ ಗುಡ್, ವೆರಿ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಮಾಲಿನ್ಯ ಬಗ್ಗೆ ಮೊದಲು ಮಾತಾಡ್ತೀನಿ ನಾನು. ಮಾಲಿನ್ಯ ಹೇಗೆ ಆಗ್ತಿತ್ತು, ಯಾಕೆ ಆಗ್ತಿದ್ದು ಗೊತ್ತಿದೆ. ಈ ಸಮಯದಲ್ಲಿ 2 ತಿಂಗಳ ಸಮಯ ಇರುತ್ತಲ್ಲ, ಅವಾಗ ಏನಂದ್ರೆ ಏರ್ ಸರ್ಕ್ಯುಲೇಷನ್ ಸ್ಪೀಡ್ ಕಡಿಮೆ ಆಗ್ತಾ ಇತ್ತು ಒಂದು. ಎರಡನೇದು, ಹರಿಯಾಣ ಇರ್ಬೋದು, ಪಂಜಾಬ್ ಇರ್ಬೋದು. ಪಂಜಾಬ್ ನಮ್ಮ ಸರ್ಕಾರ ಇದೆ, ಅದು ಹೇಳ್ತೀನಿ, ಉತ್ತರ ಕೊಡ್ತೀನಿ ಅದಕ್ಕೆ. ಸುತ್ತಲಿರುವಂಥ ರಾಜ್ಯದಿಂದ ಅದೇನು ಸುಡ್ತಾ ಇದ್ರಲ್ಲ, ಅದರಿಂದ ಹೊಗೆ ಬಂದ್ಬಿಟ್ಟು ದಟ್ಟವಾಗಿ ಒಂದು ಪೊಲ್ಯೂಷನ್ ಕೂಡ್ತಾ ಇತ್ತು. ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಪಂಜಾಬಿಂದ ಬರ್ತಿರೋಂಥ ಗಾಳಿಯಲ್ಲಿ ಸುಮಾರು 60% ಕಡಿಮೆ ಮಾಡಿದ್ವಿ ನಾವು. ಅಂದರೆ ಅಲ್ಲಿ ಯಂತ್ರಗಳನ್ನು ಅದನ್ನು ಸುಡ್ಲಾರ್ದಂಗೆ ರೀಸೈಕಲ್ ಮಾಡೋ ಥರ ಒಂದು ತಂತ್ರಜ್ಞಾನ ಬಳಸಿ, ಅದು ಹೆಸರು ಮರ್ತೋಯ್ತು ನನಗೆ, ಅದನ್ನು ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ ಪಂಜಾಬಲ್ಲಿ, ಅಲ್ಲಿ ಕಡಿಮೆ ಆಗಿದೆ. ಆದರೆ ಹರಿಯಾಣದಲ್ಲಿ ಈ ಪಕ್ಕದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇದೆಯಲ್ಲ, ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. 2 ಅಲ್ಲೇ ಸುಮಾರು 5,000 ಎಲೆಕ್ಟ್ರಿಕಲ್ ಬಸ್ಗಳನ್ನು ಬಿಟ್ಟಿದ್ದೀವಿ ನಾವು ಪೊಲ್ಯೂಷನ್ ಕಂಟ್ರೋಲ್ ಮಾಡೋ ಸಲುವಾಗಿ. ಅಲ್ಲೇ ಈ ದೇಶದಲ್ಲಿ ಬೆಸ ಅಂತ ಹೇಳ್ಬಿಟ್ಟು ಸಿಸ್ಟಮ್ ಇವತ್ತು ಬೆಂಗಳೂರು ಕೂಡ ಇದೆ. ಅದು ಯಾರಾದ್ರೂ ಇಂಪ್ಲಿಮೆಂಟ್ ಮಾಡಿದ್ರೆ ಅದು ಫಸ್ಟ್ ಅರವಿಂದ್ ಕೇಜ್ರಿವಾಲ್ ಅವರು ಈ ಸಿಸ್ಟಮ್ನ ತಂದಿದ್ದು. ಅಂದ್ರೆ ಹಲವಾರು ಪ್ರಯತ್ನಗಳನ್ನು ಮಾಡಿದೀವಿ. ಅಲ್ಲೇ
ನೀವು ಆಡಳಿತ ವ್ಯವಸ್ಥೆ ಜೈಲಿನಿಂದ ಸರ್ಕಾರ ಮಾಡ್ತಾ ಇದ್ವಿ ಸರ್. ಜೈಲಲ್ಲಿ ಇರುವಾಗ ನಮಗೆ ನೀರು ಕೊಡಕ್ಕಾಗಿಲ್ಲ. ನೀರಿನ ಬಿಲ್ಗಳು ಹೆಂಗೆ ಎದ್ವಾತದ್ದು ಎಲ್ಲೋ ಬಿಲ್ಗಳು ಬಂದಿದ್ದಾವೆ. ಅಲ್ಲಿ ಪೆನ್ಷನ್ಗಳು ಬಂದಿಲ್ಲ ಜನರಿಗೆ, ಪೆನ್ಷನ್ಗಳು ಓಡ್ ಮಾಡಿದ್ದಾರೆ. ಅಲ್ಲಿ ಎಷ್ಟೊಂದು ಕಾರ್ಮಿಕರನ್ನ ಕೆಲಸದಿಂದ ತೆಗೆದುಹಾಕಿದ್ದಾರೆ ಗೌರ್ಮೆಂಟ್ನವರು ಎಲ್ ಡಿ ಮುಖಾಂತರ. ಅಲ್ಲಿ ಎಲ್ ಡಿ ಹೇಗಂತಂದ್ರೆ ಬಿಜೆಪಿ ಕೈಗೊಂಬೆ ಅವರು, ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಓಪನ್ ಸೀಕ್ರೆಟ್ ಅದು. ಅವ್ರು ಹೇಗಂದ್ರೆ ಪ್ರತಿಯೊಂದು ಹಂತದಲ್ಲಿ ಸ್ಯಾಲ್ರಿ ಕೂಡ ಸರ್ 3 ತಿಂಗಳ ಸ್ಯಾಲ್ರಿ ಹೋಲ್ಡ್ ಮಾಡಿ ತಿಂತಿದ್ರು. ಸರ್ಕಾರಿ ಕೆಲಸಗಾರರ ಸ್ಯಾಲ್ರಿನ 3 ತಿಂಗಳವರೆಗೂ ಹೋಲ್ಡ್ ಮಾಡ್ತಾರೆ. ಅಲ್ಲಿ ಪ್ರತಿಯೊಂದು ಸರ್ ಮೋಲಾ ಕ್ಲಿನಿಕ್ ಅಲ್ಲಿ ಡಾಕ್ಟರ್ ಬರ್ಲಾರಂಗೆ ನೋಡ್ಕೊಂಡಿದ್ದಾರೆ, ಮೆಡಿಸಿನ್ಗಳು ಮುಟ್ಲಾರಂಗೆ ನೋಡಿದ್ದಾರೆ. ಅಂದ್ರೆ ವ್ಯವಸ್ಥಿತವಾಗಿ ಸರ್ ಹೇಳ್ದಂಗೆ 5 ವರ್ಷದಿಂದ ಏನು ಪ್ಲಾನ್ ಮಾಡಿದ್ರಲ್ಲ, ಅರವಿಂದ್ ಕೇಜ್ರಿವಾಲ್ ಅವರು ಜೈಲಲ್ಲಿ ಇರುವಾಗ, ಮನೀಶ್ ಸಿಸೋಡಿಯಾ ಅವರು ಜೈಲಲ್ಲಿ ಇರುವಾಗ, ಶಿಕ್ಷಣ ವ್ಯವಸ್ಥೆ, ಆರೋಗ್ಯ ವ್ಯವಸ್ಥೆ, ಈ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ, ಆಮೇಲೆ ಇಲ್ಲಿರುವಂಥ ಸಾಮಾಜಿಕ ವ್ಯವಸ್ಥೆ ಎಲ್ಲನ ಬುಡಮೇಲು ಮಾಡಿ ಆಮ್ ಆದ್ಮಿ ಪಕ್ಷ ಅರವಿಂದ್ ಕೇಜ್ರಿವಾಲ್ ಅವರ ಮೇಲೆ ಒಂದು ಗೂಬೆ ಕೂರಿಸೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದೆಲ್ಲ ಸ್ವಲ್ಪ ಫಲಿತಾಂಶ ಏನಾದ್ರು ಹೆಚ್ಚು ಕಡಿಮೆ ಆದರೆ ಅದೆಲ್ಲ ಫಲಶ್ರುತಿ ಬಿಜೆಪಿ ಆಗ್ತದೆ ಅನ್ಸುತ್ತಾ ಇದೆ. ಇನ್ನೊಂದು ಹೇಳ್ತೀನಿ ಸರ್, ಇನ್ನೊಂದಾದ್ರೆ ಸರ್ ಹಂಗಾದ್ರೆ ವಿನ್ನಾದ್ರೆ ಹಂಗಾದ್ರೆ ಅಲ್ಲ ವಿನ್ ಆಗಿಲ್ಲ ಸರ್. ಆದ್ರೆ ಕೇಳಿ, ಆದ್ರೆ ಯಾಕಂದ್ರೆ ತುಂಬಾ ಟೈಟ್ ಫೈಟ್ ನಡೀತದೆ ಇವಾಗ, ಏನಾದ್ರೂ ಆಗ್ಬಹುದು. ಆದ್ರೆ ಇನ್ನೊಂದು ವಿಷಯ ಹೇಳ್ತೀನಿ, ಸಾಧನೆ ಮತ್ತೆ ಷಡ್ಯಂತ್ರ ನಿಜವಾಗ್ಲೂ ಒಳ್ಳೆ ವಿಷಯಗಳು ಶಶಿಕಾಂತ್ ಸರ್ ಹೇಳಿದ್ದು. ಇವತ್ತು ಸಾಧನೆ ಮೇಲೆ ನಮ್ಮ ಏನಂದ್ರೆ ನಮ್ಮ ತುಂಬಾ, ನಾನು 2014 ಮುಂಚೆ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಪ್ರಾಮಾಣಿಕವಾಗಿ ನೇರವಾಗಿ ಪಬ್ಲಿಕಲ್ಲಿ ಹೇಳ್ತಾ ಇದ್ದೀನಿ, ನರೇಂದ್ರ ಮೋದಿ ಅವ್ರ ದೊಡ್ಡ ಅಭಿಮಾನಿ ನಾನು. ನಾನು ಬೇರೆ ದೇಶದಲ್ಲಿರುವಾಗ ಲಕ್ಷಾಂತರ ರೂಪಾಯಿ ಬಿಜೆಪಿ ಸಲ ಖರ್ಚು ಮಾಡಿಬಿಟ್ಟು ಕೆಲಸ ಮಾಡಿದವ್ ನಾನು, ಅಷ್ಟು ಅಭಿಮಾನಿ. ಇವತ್ತು ಎಷ್ಟು ಭ್ರಮರ ನಿರಸರಾಗಿದ್ದೀವಿ ಅಂದ್ರೆ ಆ ಒಬ್ಬ ಶೋ ಆಫ್ ಮ್ಯಾನ್ ಆಗ್ಬಿಟ್ಟಿದ್ದಾರೆ. ಇವತ್ತೇನಾಗಿದೆ ಅಂದ್ರೆ ಮಹಾಭಾರತದ ಯುದ್ಧದಲ್ಲಿ ಧೃತರಾಷ್ಟ್ರ ಏನಾಗಿದ್ರಲ್ಲ, ಧೃತರಾಷ್ಟ್ರ ಪಾತ್ರದಲ್ಲಿ ಇವತ್ತು ಮೋದಿ ಕೂತಿದ್ದಾರೆ, ದುರ್ಯೋಧನ ಆಗಿ ಇವತ್ತು ಅಮಿತ್ ಶಾ ಅವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು, ಅವ್ರಿರುವಂತ ಯೋಗ್ಯತೆ, ಅವ್ರಿರುವಂತ ಬದ್ಧತೆ ಏನು ಕಾಣಿಸ್ತಾ ಇಲ್ಲ. ಇವತ್ತೇನಂದ್ರೆ ಶತಾಯ ಅಧಿಕಾರ ಇರಬೇಕು, ಎಲ್ಲರನ್ನ ನಮ್ಮ ಎದುರುಗಡೆ ಬರೋರ್ನೆಲ್ಲ ತುಳಿದು ಹಾಕ್ಬೇಕು, ನಮ್ಮ ಮಾತು ಕೇಳಿದ್ರೆ ನಮ್ಮ ಕಡೆ ಬನ್ನಿ, ಬರ್ದಿದ್ರೆ ಜೈಲಲ್ಲಿ ಹೋಗಿ, ಇಲ್ಲಾಂದ್ರೆ ಅವ್ರನ್ನ ಷಡ್ಯಂತ್ರದಿಂದ ಅವ್ರನ್ನ ಮಾನಹರಣ ಮಾಡಿ ಅವ್ರೇನಂದ್ರೆ ಅವ್ರನ್ನ ರಾಜಕೀಯದಿಂದ ನಿವೃತ್ತಿ ಮಾಡೋ ತರ ಮಾಡ್ಬಿಡ್ತಾರೆ. ಅಷ್ಟೇ. ಇವತ್ತು ಏನಾಗಿದೆ ಸರ್, ನಾನೊಬ್ಬ ಇಂಜಿನಿಯರ್, ನಾನು ವಿದೇಶದಲ್ಲಿ 20 ವರ್ಷಗಳ ಬೇರೆ ದೇಶದಲ್ಲಿ ಇದ್ದವನು, ಇವತ್ತು ಬಂದು ಆಮ್ ಆದ್ಮಿ ಪಾರ್ಟಿ ಸೇರಿದ್ದೀನಿ. ಇವತ್ತು ಇದೇ ತರ ಲಕ್ಷಾಂತರ ಜನ ಇವತ್ತು ಸರ್ ನಮ್ಮ ಆಮ್ ಆದ್ಮಿ ಪಕ್ಷದಲ್ಲಿ ಲಕ್ಷಾಂತರ ಜನ ಡಾಕ್ಟರ್ಸ್ಗಳು, ಇಂಜಿನಿಯರ್ಸ್ಗಳು ಬೇರೆ ದೇಶದಲ್ಲಿ ಇದ್ದವ್ರು ಬಂದ್ಬಿಟ್ಟು ಇವ್ರು ಸರ್ಕಾರ ಮಾಡ್ತಾ ಇದ್ದಾರೆ, ಏನು ರಾಜಕೀಯ ಮಾಡ್ತಾ ಇದ್ದಾರೆ. ನಮ್ಮ ದಿಲೀಪ್ ಪಾಂಡೆ ಅವರು ನಮ್ಮ ಕರ್ನಾಟಕ ಉಸ್ತುವಾರಿ ಇದ್ರಲ್ಲ, 24 ವರ್ಷಗಳ ಕಾಲ ಬೇರೆ ದೇಶದಲ್ಲಿ ಇದ್ದಂಥವ್ರು, ಅಂದ್ರೆ ಅವ್ರು ಎಮ್ ಎಲ್ ಆದವರು, ಚೀಫ್ ವಿಪ್ ಆಗಿದ್ರು. ಅಂದ್ರೆ ಹೇಳ್ತೀನಿ ಕೇಳಿ, ಒಂದು ಬದಲಾವಣೆ ಗಾಳಿಯನ್ನು ತಂದಿರೋರು, ಅಣ್ಣಾಜರ ನೇತೃತ್ವದ ಒಂದು ಗುಂಪಿನಿಂದ ಹೊರಗಡೆ ಬಂದು ಏನು ಸರ್ಕಾರ ಇದು ರಾಜಕೀಯ ಪಕ್ಷ ನಿರ್ಮಿಸಿದಾರಲ್ಲ, ಆ ರಾಜಕೀಯ ಪಕ್ಷ ನಿರ್ಮಿಸಿಕೊಂಡು ಒಂದು ಇತಿಹಾಸ ಇದೆ. ಪ್ರತಿಯೊಬ್ಬರು ಎಲ್ಲ ಪಕ್ಷದವರು ನಮಗೆ ಚಾಲೆಂಜ್ ಮಾಡ್ತಾ ಇದ್ರು, ಅಲ್ಲಿ ಕುತ್ಕೊಂಡು ಧರಣಿ ಮಾಡೋದಲ್ಲ ರೀ, ಬಂದ್ರೆ ಆಡಳಿತ ಮಾಡಿ ತೋರಿಸಿ ಅಂತ ಹೇಳ್ಬಿಟ್ಟು ಅದು ಮಾಡಿದ್ವಿ ನಾವು, ಅದರಲ್ಲಿ ಕೂಡ ಸಕ್ಸಸ್ ಆಗಿದ್ದೀವಿ. ಆದರೆ ಇವತ್ತು ಈ ಷಡ್ಯಂತ್ರ ಮುಖಾಂತರ ನಮ್ಮನ್ನ ಮಾನಹರಣ ಅಥವಾ ನಮ್ಮ ಏನಂದ್ರೆ ನಮ್ಮ ಕೆಲಸಗಳನ್ನ ಜನರಿಗೆ ಮುಟ್ಲಾರಂಗೆ ಮಾಡಿ ನಮ್ಗೇನು ಇದು ಕುತಂತ್ರ ಏನು ಮಾಡಿದಾರಲ್ಲ ಬಿಜೆಪಿ, ಅದ್ರ ಫಲಿತಾಂಶ ಏನೋ ಹೆಚ್ಚು ಕಡಿಮೆ ಆಗಿ ಅವ್ರ ಲಾಭ ಆದ್ರೂ ಆಗ್ಬೋದು. ಆದ್ರೆ ಸರ್ ಸತ್ಯಕ್ಕೆ ಒಂದು ದಿವಸ ದಾರಿ ಇದ್ದೇ ಇದೆ. ಯಾಕಂದ್ರೆ ಸತ್ಯ ಹೇಳ್ಬೇಕಂದ್ರೆ ಅದಕ್ಕೆ ತುಂಬಾ ಅವ್ರು ಪ್ರೂವ್ ಮಾಡ್ಕೊಂಡು ತುಂಬಾ ಕಷ್ಟ ಅಂತೆ. ಸುಳ್ಳು ಬೀದಿಯಲ್ಲಿ ಬೇಗ ಹರಡ್ಬಿಡುತ್ತಂತೆ. ಅದೇ ತರ ಆಗಿದೆ ಬಿಜೆಪಿ ಷಡ್ಯಂತ್ರ. ಬಟ್ ಏನಂತಂದ್ರೆ ದೀಪ ಆರೋಗ್ಯ ಜೋರಾಗಿ ಉರಿತಂತಲ್ಲ, ಆ ಒಂದು ಪರ್ವದಲ್ಲಿ ಬಿಜೆಪಿ ಇದ್ದಾರೆ. ಯಾಕಂದ್ರೆ ಅವ್ರ ಅಹಂಕಾರ, ಅವರ ಟೆರರಿಸ್ಟ್ ಮಾದರಿಯ ಒಂದು ಆಡಳಿತ, ಹಿಟ್ಲರ್ ಮಾದರಿಯ ಆಡಳಿತ ಮುಂದಿನ ದಿನಗಳಲ್ಲಿ ಜನರಿಗೆ ಅರ್ಥ ಆಗುತ್ತೆ ಅಂತ ಹೇಳಿ ಇಷ್ಟ. ಶರತ್ ಹೆಗ್ಡೆ ಅವರೇ, ಈಗ ಅವರ ಆರೋಪಗಳಿಗೆ ನೀವೇನು ಹೇಳ್ತೀರಾ ಸರ್? ನೋಡಿ, ಈಗ ನಮ್ಮ ರಾಜಕೀಯ ವಿಶ್ಲೇಷಕರು ಹೇಳಿದ್ರು, ಆಮೇಲೆ ಇವರು ಷಡ್ಯಂತ್ರ ಮಾಡಿದ್ದಾರೆ. ನಾನು ಅದಕ್ಕೆಲ್ಲ ಉದಾಹರಣೆ ಕೊಡ್ತೀನಿ ಸಾಕಷ್ಟು. ಅಂದರೆ ಅದು ಷಡ್ಯಂತ್ರ ಹೌದೋ ಅಲ್ಲೋ ಅಂತ ನೀವು ಜನತೆ ಡಿಸೈಡ್ ಮಾಡಿ ನಿಮ್ಮ ವಾಹಿನಿ ಮುಖಾಂತರ ಏನು ಗಮನಿಸ್ತಾ ಇದ್ದಾರಲ್ಲ. ಹಾಗಾದರೆ ಜನಧನ ಖಾತೆಯಿಂದ 46% ಅವರು ಫಲಾನುಭವಿಗಳಾದ್ರಲ್ಲ, ಅದು ಷಡ್ಯಂತ್ರನಾ? PM ಮುದ್ರಾ ಯೋಜನೆ ಅದು ಷಡ್ಯಂತ್ರನಾ? 37% ಫಲಾನುಭವಿಗಳಾದ್ರಲ್ಲ, ಅದು ಷಡ್ಯಂತ್ರನಾ? ಭಾರತೀಯ ಸ್ಟ್ಯಾಂಡಪ್ 26% ಫಲಾನುಭವಿಗಳಾದ್ರೆ ಅದು ಷಡ್ಯಂತ್ರನಾ? PM ಸ್ವನಿಧಿ ಅದು ಷಡ್ಯಂತ್ರನ ಮಾಡಿರೋದು? ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ 32% ಫಲಾನುಭವಿಗಳು, ಅದು ಷಡ್ಯಂತ್ರನಾ? ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅದು ಷಡ್ಯಂತ್ರನಾ? ಅಟಲ್ ಪಿಂಚಣಿ ಯೋಜನೆ ಅದು ಷಡ್ಯಂತ್ರನಾ? ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಸ್ವಚ್ಛ ಭಾರತ್ ಮಿಷನ್ ಅರ್ಬನ್, ಆಯುಷ್ಮಾನ್ ಇಂಡಿಯಾ, ಜನೌಷಧಿ ಕೇಂದ್ರ, ಉಜ್ವಲ ಯೋಜನೆಯ ಫಲಾನುಭವಿಗಳು ಜನೌಷಧ ಕೇಂದ್ರೀಯಗಳು, ಪ್ರಧಾನಮಂತ್ರಿ ಗರೀಬಿ ಕಲ್ಯಾಣ ಅನ್ನ ಯೋಜನೆ, ಆಮೇಲೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ, ಇದೆಲ್ಲ ಷಡ್ಯಂತ್ರ ಸ್ವಾಮಿ. 12 ಲಕ್ಷದವರೆಗೆ ತೆರಿಗೆಯನ್ನ
ಕಟ್ಲಂಗ್ ಮಾಡಿದ್ವಲ್ಲ ಅದು ಷಡ್ಯಂತ್ರನಾ? 3 ಲಕ್ಷದಿಂದ 5 ಲಕ್ಷವರೆಗೆ ನಾವು ತೆರಿಗೆ ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡಿನ ಒಂದು ಸಾಲದ ಅವಧಿಯನ್ನು ಜಾಸ್ತಿ ಮಾಡಿದ್ವಲ್ಲ ಅದು ಹಾಗಾದ್ರೆ ಷಡ್ಯಂತ್ರನಾ? ಷಡ್ಯಂತ್ರ ಅಂದ್ರೆ ಏನು ಸ್ವಾಮಿ? ನೀವು ಷಡ್ಯಂತ್ರ ಅಂತೇಳಿ ಯಾವ್ದಕ್ಕೆ ಕಟ್ತಾ ಇದ್ದೀರಾ ಅದನ್ನ ಯೋಚನೆ ಮಾಡಿ ಫಸ್ಟ್. ಷಡ್ಯಂತ್ರ ಅಂತಂದ್ರೆ ಈ ಒಳ್ಳೆ ಯೋಜನೆಗಳಿಗೆ ನೀವು ಷಡ್ಯಂತ್ರ ಅಂತೇಳಿ ಅದು ಕಪೋಲ ಕಲ್ಪಿತವನ್ನ ನಿರ್ಮಿಸ್ತಾ ಇದ್ದಾರಾ? ಅದನ್ನ ಯೋಚನೆ ಮಾಡಿ. ಆಮೇಲೆ ಕಾಂಗ್ರೆಸ್ ವಕ್ತಾರರು ಹೇಳಿದ್ರು ನರೇಂದ್ರ ಮೋದಿ ಅವರು ವಿದೇಶ ಪ್ರವಾಸ ಮಾಡ್ತಾರೆ, ಏನು ನಮ್ಮ ಏನು ಗಡಿಗಳಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ, ಏನೇನೋ ಒಂದಷ್ಟು ಮಾತುಗಳನ್ನು ಹೇಳಿದ್ರು. ನೋಡಿ, ನಿಮ್ಮ ರಾಹುಲ್ ಗಾಂಧಿ ಅವರು ಹೊರದೇಶದಲ್ಲಿ ಮೀಸಲಾತಿಯನ್ನು ತೆಗಿಬೇಕು ಅಂತ ಹೇಳಿದ್ರು. ಅದೇ ನಮ್ಮ ದೇಶದಲ್ಲಿ ಮಾತಾಡ್ಲಿ ನೋಡೋಣ, ನಮ್ಮ ದೇಶದಲ್ಲಿ ಮಾತಾಡ್ಲಿ ನೋಡೋಣ. ಮೀಸಲಾತಿಯನ್ನ ನೋಡಿ, ಇವತ್ತಿನ ದಿವಸ ಇವರು ಜಾತಿ ಅಂತ ಹೇಳ್ತಾ ಇದಾರಲ್ಲ, ಇವತ್ತಿನ ದಿವಸ 12 SC ST ಮತ್ತು 8 ಮುಸ್ಲಿಮ್ರಿಗೆ ಕೊಟ್ಟಿದ್ದಾರೆ. ಅಷ್ಟೋ ಕ್ಷೇತ್ರಗಳಲ್ಲಿ ಮುನ್ನಡೆ ಇದೆ ಇವತ್ತಿನ ದಿವಸ. ಯಾಕೆ ಹಾಗಾಗ್ತಾ ಇದೆ? ಹಾಗಾದ್ರೆ ಜನರು ಯಾಕೆ ನಮಗೆ ಓಟ್ ಕೊಡ್ತಾ ಇದ್ದಾರೆ? ಯಾಕೆ ಇದು ಮಾಡ್ತಾ ಇದ್ದಾರೆ? ಇವ್ರು ಹೇಳಿದ್ರು ಇಲ್ಲ ಉರಿಯೋ ದೀಪ ಮತ್ತೆ ಸ್ವಲ್ಪ ಬೇಗ ನೋಡಿ, ಉರಿಯೋ ದೀಪ ಲಾಸ್ಟ್ ನಿಮ್ಮ ಸರ್ಕಾರ, ಅದು ಆಪ್ ಸರ್ಕಾರ. ಇವತ್ತಿನ ದಿವಸ ನಾವು ಹಿಂದೆಲ್ಲ ಸರ್ಕಾರವನ್ನ ಮಾಡಿದೀವಿ, ಸಾಕಷ್ಟು ರಾಜ್ಯಗಳಲ್ಲಿ ಇನ್ನೂ ಇದೀವಿ. ಅದು ನಿಮ್ಮ ಸರ್ಕಾರ. ಇವತ್ತಿನ ದಿವಸ ಉರಿಯೋ ದೀಪ ತುಂಬಾ ತುಂಬಾ ಜೋರಾಗಿ ಉರಿಯುತ್ತೆ ಅಂತ ಹೇಳಿದ್ರಲ್ಲ, ಅದು ನಿಮ್ಮ ಆಪ್ ಸರ್ಕಾರ. ಅದು ಈಗ ಆರ್ಬೇಕಾದ್ರೆ ಸಿಕ್ಕಾಪಟ್ಟೆ ಬಹಳ ತುಂಬಾ ರೋಷಾವೇಶಗಳಿಂದ ಇದು ಮಾಡ್ತಾ ಇದಾರಲ್ಲ, ನಿಮ್ಮ ಆಪ್ ಸರ್ಕಾರ ಇವತ್ತಿನ ದಿವಸ ಪತನ ಆಗ್ತಾ ಇದೆ. ಅದನ್ನ ಯೋಚನೆ ಮಾಡಿ. ನಾವು 370 ಹಿಂದೆ ಗಡಿ ಯೋಚನೆ ಮತ್ತೆ ಗಡಿ ಯೋಚನೆಗಳೆಲ್ಲ ಹೇಳಿದ್ರು, ಗಡಿ ವಿವಾದದ ಸಂಬಂಧಪಟ್ಟಂತೆ ನೋಡಿ, ನಾವು 370 ಆರ್ಟಿಕಲ್ ಅನ್ನ ತೆಗೆದಾಕಿದೀವಿ. ಹಿಂದೆ ಸಾಕಷ್ಟು ಅಲ್ಲಿ ದೌರ್ಜನ್ಯಗಳು ನಡೆದಿತ್ತು ಸಾಕಷ್ಟು. ಆ ಕಾರಣಗಳಿಂದ ಅಲ್ಲಿಯ ಒಂದು ಸಂವಿಧಾನಕ್ಕೆ ಯಾವುದೇ ಬೆಲೆ ಇರಲಿಲ್ಲ. ಬಾಬಾ ಸಾಹೇಬ್ ಬರೆದಂಥ, ಅಂಬೇಡ್ಕರ್ ಬರೆದಂಥ ಸಂವಿಧಾನಕ್ಕೆ ಬೆಲೆ ಇರಲಿಲ್ಲ. ಆದ್ರಿಂದ 370 ತೆಗೆದಿದ್ದೀವಿ. ಅದು ಜನರಿಗೆ ಎಲ್ಲೋ ಒಂದು ಯೋಚನೆ, ಪ್ರಬುದ್ಧರ ಜನರಿಗೆ ಪ್ರತಿಯೊಂದು ನೋಡಿ, ಇವತ್ತಿನ ದಿವಸ ಅಭಿವೃದ್ಧಿ ಕಣ್ಣೆದುರುಗಡೆ ಇದ್ರಷ್ಟೇ ಓಟ್ ಹಾಕ್ತಾರೆ. ಕಣ್ಣೆದುರುಗಡೆ ಇರಬೇಕು. ಇವತ್ತಿನ ದಿವಸ ಏನ್ ಮಾಡ್ತಾ ಇದೆ ಆಪ್ ಆಗ್ಲಿ ಕಾಂಗ್ರೆಸ್ ಅವರಾಗ್ಲಿ, ಅಭಿವೃದ್ಧಿ ಲೇಖಿಗಳಲ್ಲಿ ಇದೆ, ಕಣ್ಣು ಮುಂದೆ ಯಾವುದೇ ಅಭಿವೃದ್ಧಿ ಇಲ್ಲ. ಅದು ಏನು ಲೇಖಿಗೆ ಸೀಮಿತವಾಗಿದೆ ಅಷ್ಟು. ಪ್ರತಿಯೊಂದು ಅನುದಾನಗಳ ಬಿಡುಗಡೆ ಆಗಿರ್ಬೋದು, ಅಭಿವೃದ್ಧಿ ವಿಚಾರಗಳಾಗಿರ್ಬೋದು, ಪ್ರತಿಯೊಂದನ್ನು ನಾವು ಅಭಿವೃದ್ಧಿ ಕಣ್ಣೆದುರುಗಡೆ ಇದೆ. ಹಾಗಾಗಿ ಜನರು ನಮಗೆ ಓಟ್ ಹಾಕಿದ್ದಾರೆ, ಗೆಲ್ಲಿಸಿದ್ದಾರೆ. ಇವಾಗ ಏನೋ ಒಂದು ರಾಜ್ಯಗಳಲ್ಲಿ ಕಾಂಗ್ರೆಸ್ ಅವರು ಇದ್ದಾರೆ, ಅದು ಮುಂದಿನ ದಿನಗಳಲ್ಲಿ ಬಿಜೆಪಿ ಬರುತ್ತೆ, ಯಾವುದೇ ಕಾರಣಕ್ಕೂ ಸಂದೇಹ ಬೇಡ. ಆಪ್ ಇವತ್ತಿನ ದಿವಸ ಧೂಳಿಪಟ ಆಗಿದೆ. ಅದು ಒಂದೇ ಒಂದು ಏನು ಅಂತಂದ್ರೆ, ಎಲ್ಲಿ ಪಂಜಾಬ್ ಬಿಟ್ರೆ ಬೇರೆ ಯಾವ ರಾಜ್ಯಗಳಲ್ಲೂ ಅವರದ್ದು ಇನ್ನು ಅಧಿಕಾರ ಇರಲ್ಲ. ಅಲ್ಲೂ ಸಹಿತ ನೆಕ್ಸ್ಟ್ ನಾವೇ ಬರ್ತೀವಿ. ಆಯ್ತಾ? ಈಗ ಇದನ್ನು ಕಡಾಖಂಡಿತವಾಗಿ ಹೇಳ್ತೀನಿ. ಎಸ್ ದರ್ಶನ್ ಅವರೇ, ಗಮನಿಸ್ತಾ ಇದ್ರಿ, ನಿರೀಕ್ಷೆಗಳು ನಿಮ್ಗೂ ಕೂಡ ಇತ್ತು, ಆದ್ರೂ ಕೂಡ ಇನ್ನೂ ಖಾತೆ ತೆರೆದಿಲ್ಲ. ನೀವು 0 ಸುತ್ತಾ ಇದ್ದೀರಾ. ಈ ಕ್ಷಣದಲ್ಲಿ ಹೇಳ್ತಾ ಹೋಗೋದಾದ್ರೆ ಕಾದ್ ನೋಡೋಣ ಸರ್. ಕೌಂಟಿಂಗ್ ಆಗ್ತಾ ಇದೆ. ಆಶಾಭಾವನೆ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ನಾ ಮೊದಲು ಮಾತಾಡ್ತಾ ಒಂದು ವಿಚಾರವನ್ನು ನೀವು ಪ್ರಶ್ನೆ ಕೇಳಿದ್ರಿ, ಹಿಂದಿನ ಯಾವ ಪ್ರಧಾನಿಗಳು ಚುನಾವಣಾ ಪ್ರಚಾರಗಳಿಗೆ ಹೋಗ್ತಾ ಇದ್ರು ಇಲ್ವಾ ಅಂತೇಳಿ. ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಿಯಾಗಿದ್ರು. ಈಗ ನಾವು ನೋಡುವಾಗೆ ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದ ಪ್ರಧಾನಿಯಾಗಿದ್ರು ಸರ್. ಸೊ ಅದ್ರ ಹಿಂದಿನ ಅನೇಕ PV ನರಸಿಂಹರಾಯರಾಗಿರ್ಬೋದು, ರಾಜೀವ್ ಗಾಂಧಿಯವರಾಗಿರ್ಬೋದು, ಇಂದಿರಾ ಗಾಂಧಿಯವರಾಗಿರ್ಬೋದು, ಈ ಚುನಾವಣೆಗಳಿಗೆ ಪ್ರಚಾರಕ್ಕೆ ಅಂತ ಆ ಒಂದು ಹಳ್ಳಿ ಮಟ್ಟಕ್ಕೆ ಹೋಗುವಂಥ ಕಾರ್ಯವನ್ನು ಹಿಂದಿನ ಯಾವ ಪ್ರಧಾನಿಯವರು ಸಹ ಮಾಡಿದ ಉದಾಹರಣೆ ಇಲ್ಲ. ತಮ್ಮ ಕ್ಷೇತ್ರ ತಪ್ಪೇನು ಅಂತ ಕೇಳಿದ್ರು. ಎಸ್ ಸರ್, ಒಂದು ಅಪ್ಡೇಟ್ ಸಿಗ್ತಾ ಇದೆ. 30 ಕ್ಷೇತ್ರದಲ್ಲಿ ಆಪ್ ಅಭ್ಯರ್ಥಿಗಳಿಗೆ ಮುನ್ನಡೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆರಂಭಿಕವಾಗಿ ಹಿನ್ನಡೆ ಇತ್ತು, ಈಗ 30 ಕ್ಷೇತ್ರದಲ್ಲಿ ಮುನ್ನಡೆ, 40 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿದೆ. 30 ಕ್ಷೇತ್ರದಲ್ಲಿ ಆಪ್ ಅಭ್ಯರ್ಥಿಗಳಿಗೆ ಮುನ್ನಡೆ ಎನ್ನುವಂತ ಮಾಹಿತಿ. ಹಾಗೆಯೇ 40 ಕ್ಷೇತ್ರದಲ್ಲಿ ಬಿಜೆಪಿಗೆ ಮುನ್ನಡೆ. Checked here. Then results says that it's a big seat for BJP. And what do you say? BJP clear victory. 15 seats. I haven't seen the results. Just lighting. I don't know. I haven't checked here. Then results says that it's a big seat for BJP. And what do you say? BJP clear victory. 15 seats. I haven't seen the results. Just lighting. I don't know. I haven't checked here. Then results says that it's a big seat for BJP. And what do you say? BJP clear.
आएगी आगे दिखाया जा रहा है सर, आगे दिखाया जा रहा है नहीं, आगे है और आगे रहेगा। हाँ सर, आपको नहीं लगता है कि फिर कांग्रेस ईवीएम का रोना रोएगी? निश्चित रूप तो पहले ही से कह रहा है लोग, वो कल ही से वो लोग रोना रो रहा है कि ईवीएम में गड़बड़ी है, वोटर लिस्ट में गड़बड़ी है, कितना दिन में वोटर लिस्ट बहुत काफी बढ़ा दिया, तो उन लोग तो इस तरह का बहाना करवे करे क्या? राहुल गांधी को कुछ सलाह देंगे? कहेंगे कि कम से कम सोच समझ के बात करें, मैच्योरिटी लावें। अब जो जवान हो रहे हैं, अब बच्चे नहीं हैं। आयोग और सरकार का रवैया चुनाव के बारे में कैसा है, किस प्रकार से मतदाता सूची में फ्रॉड हो रहा है, और ये महाराष्ट्र पैटर्न नया बनाया है। तो मैंने भी कल कहा कि दिल्ली में भी महाराष्ट्र पैटर्न लागू किया है, और महाराष्ट्र पैटर्न जैसा है वैसा ही दिल्ली में काम चल रहा था। चुनाव आयोग आंख बंद करके बैठा था, और मुझे कल पूछा, मैंने कल कहा कि 39 लाख वोट जो महाराष्ट्र में 5 महीने में बढ़े, उसका आगे क्या होगा? तो मैंने ये कहा, ये 39 लाख वोट अब बिहार में शिफ्ट हो जाएंगे, उसमें से कुछ दिल्ली में भी आए, लेकिन ಎಸ್, ದರ್ಶನ್ ಅವರಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ವಿ. ಒಂದಷ್ಟು ನಾಯಕರುಗಳು ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ದರ್ಶನ್ ಅವರೇ, ಮಾಹಿತಿನ ಕೊಡ್ತಾ ಹೋಗೋದಾದ್ರೆ ಸರ್, ಇವಾಗ ನನ್ನ ಮಿತ್ರರು BJP ವಕ್ತಾರರು ಕೆಲವೊಂದು ಪಾಯಿಂಟ್ಗಳು ಹೇಳಿದರು, ಅಂಕಿಅಂಶ ಪರ್ಸೆಂಟೇಜ್ ಸಮೇತ. ಸರ್, ಉಜ್ವಲ ಅಂತಂದರೆ ಜನಕ್ಕೆ ಯಾವ ಉಜ್ವಲ, ಎಲ್ಲಿದ್ದಾಳೆ ಉಜ್ವಲ ಅಂತ ಯೋಚನೆ ಮಾಡಿದರೆ, 350 ರೂಪಾಯಿ ಗ್ಯಾಸ್ ತಗೊಂಡೋಗಿ 1200 ರೂಪಾಯಿ ಕೂರಿಸಿದ್ರಲ್ಲ, ಇದೇನೋ ಉಜ್ವಲ. ಡಿಜಿಟಲ್ ಇಂಡಿಯಾ ಅಂತಂದ್ರು ಸರ್. ಬರೋ ಬ್ಯಾಂಕ್ ಟ್ರಾನ್ಸಾಕ್ಷನ್ಗೆಲ್ಲ ನೀವು ದಂಡ ಹಾಕ್ತಾ ಇದ್ದೀರಾ, ಇದೇನಾ ನಿಮ್ಮ ಒಂದು ಡಿಜಿಟಲ್ ಇಂಡಿಯಾ? ಮೇಡ್ ಇನ್ ಇಂಡಿಯಾ ಅಂತಂದರೆ ಸಾಂಗಳೇ ಬಂದಿತ್ತು. ಮೇಡ್ ಇನ್ ಇಂಡಿಯಾ ಅಂತಂದರೆ ನಮ್ಮ ಇಂಡಿಯನ್ ಪ್ರಾಡಕ್ಟು ಇಡೀ ವರ್ಲ್ಡ್ ಮಾರ್ಕೆಟಿಗೆ ಹೋಗಿ ತಲುಪಿದೆ. ಮೇಕ್ ಇನ್ ಇಂಡಿಯಾ ಅಂತಂದ್ರು. ಮೇಕ್ ಇನ್ ಇಂಡಿಯಾದ ಒಂದು ಪ್ರಾಡಕ್ಟ್ ಇವ್ರು ತೋರಿಸ್ಲಿ ಸರ್. ಇನ್ನು ಖೇಲೋ ಇಂಡಿಯಾ ಅಂತಂದ್ರು ಸರ್. ಖೇಲೋ ಇಂಡಿಯಾ ಅಂತ ಹೆಣ್ಮಕ್ಳು ಕುಸ್ತಿಪಟುಗಳು ಅಲ್ಲಿ ಲೈಂಗಿಕ ದೌರ್ಜನ್ಯ ಕೂತರು ಸಮೇತ ಬ್ರಿಜ್ ಭೂಷಣ್ನ ಒಂದು ರಾಜೀನಾಮೆ ತಗೊಳ್ಳಿಕ್ಕೆ ಇವ್ರ ಕೈಲಿ ಆಗಲಿಲ್ಲ ಸರ್. ಸ್ಮಾರ್ಟ್ ಇಂಡಿಯಾ ಅಂತಂದ್ರು. ಈ ದೇಶದಲ್ಲಿ ಯಾವ್ದಾವ್ ಸ್ಮಾರ್ಟ್ನೆಸ್ ಆಗಿದೆ ಗೊತ್ತಿಲ್ಲ. ಇನ್ನ ಇವರು ಅದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತಂದ್ರು. 93% ಹಣವನ್ನ ರಾಜ್ಯ ಸರ್ಕಾರ ನಾವು ಕೊಡ್ತಾ ಇದೀವಿ. ಜಲ್ ಜೀವನ್ ಮಿಷನ್ಗೆ 85% ಹಣವನ್ನ ನಮ್ಮ ರಾಜ್ಯ ಸರ್ಕಾರ ನಾವು ಕೊಡ್ತಾ ಇದೀವಿ ಸರ್. ಇನ್ನ ಅನೇಕ ಬಿಜೆಪಿಯ ನರೇಂದ್ರ ಮೋದಿ ಅವರ ಘೋಷಣೆಗಳು, ಉದಾಹರಣೆ ಈಗ ಔಷಧಿ ಕೇಂದ್ರಗಳು ಬಾಗ್ಲೇ ಹಾಕಿರ್ತವೆ ಸರ್. ನರೇಂದ್ರ ಮೋದಿ ಅವರ ಫೋಟೋ ಚೆನ್ನಾಗಿರುತ್ತೆ, ಆದ್ರೆ ಔಷಧಿ ಕೇಂದ್ರಗಳು ಕ್ಲೋಸ್ ಆಗಿ, ಜನೌಷಧಿ ಕೇಂದ್ರ ಕಪ್ಪು ಹಣ ತರ್ತೀವಿ ಅಂದ್ರು ಸರ್. ಅದಕ್ಕೋಸ್ಕರ ನೋಟ್ ಬ್ಯಾನ್ ಮಾಡಿದ್ರು ಸರ್. ನೋಟ್ ಬ್ಯಾನ್ ಮಾಡೋದಕ್ಕೋಸ್ಕರ ಅದು 25,000 ಕೋಟಿಗೂ ಹೆಚ್ಚು ಅಧಿಕ ಹಣ ಖರ್ಚು. ಮತ್ತೆ ನೋಟ್ ಪ್ರಿಂಟ್ ಮಾಡೋಕೆ ಅದೆಷ್ಟು ಲಕ್ಷ ಕೋಟಿ ಹಣ ಖರ್ಚಾಯ್ತು. ಒಂದೇ ಒಂದು ಕಪ್ಪು ಹಣ ಬರಲಿಲ್ಲ ಸರ್. ಆಮೇಲೆ ಉದ್ಯೋಗಪತಿಗಳನ್ನ ಬಂಧನ ಮಾಡ್ತೀವಿ ಅಂತಂದ್ರು ಸರ್. ಅರುಣ್ ಜೇಟ್ಲಿ ಅವರು ಟಾಟಾ ಮಾಡಿ ಕಳಿಸಿದ್ರು ಸರ್ ಇಲ್ಲಿಂದ ದೇಶ ಬಿಟ್ಟು ಹೋಗೋರಿಗೆ. ಇವತ್ತು ನೀರವ್ ಮೋದಿ, ಲಲಿತ್ ಮೋದಿ, ಚೋಕ್ಸಿ ಇವರೆಲ್ಲ ಎಲ್ಲಿಂದ ಬಂದ್ರು? ಆರ್ಟಿಕಲ್ 370 ಅಂದ್ರು ಸರ್. ಇವತ್ತು ನಮ್ಮ ಯೋಧರ ಮೇಲೆ ದಾಳಿಗಳಾಗ್ತಾ ಇರ್ತಕ್ಕಂಥದ್ದು ನಿಂತಿಲ್ಲ. ಇನ್ನ ಫಸಲ್ ಬಿಮಾ ಯೋಜನೆ ಉದ್ಧಾರ ಆಗಿದ್ದು ಪ್ರೈವೇಟ್ ಇನ್ಶೂರೆನ್ಸ್ ಕಂಪ್ನಿಗಳು. ಇವತ್ತು ನಮ್ದು LIC ಇತ್ತು, ಆದ್ರೆ ಉದ್ಧಾರ ಆಗಿದ್ದು ಜಿಯೋ ಇನ್ಶೂರೆನ್ಸ್ ಕಂಪ್ನಿ, ರಿಲಯನ್ಸ್ ಇನ್ಶೂರೆನ್ಸ್ ಕಂಪ್ನಿಗಳು. ಒಟ್ಟಾರೆ ಒಂದು ಕಡೆ ಖಾಸಗೀಕರಣ, ಇನ್ನೊಂದು ಕಡೆ ಯೋಜನೆಗಳು ಘೋಷಣೆ ಆಗಿದೆ ಹೊರತು ಆಯ್ತು ಬೇರೆ ಎಲ್ಲಿಗೂ ಬೇಡ ಸರ್. ಕರ್ನಾಟಕದಲ್ಲಿ ತುಮಕೂರು ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂದ್ರು, ದಾವಣಗೆರೆ ಮಾಡ್ತೀವಿ ಅಂದ್ರು, ಮಂಗಳೂರು ಮಾಡ್ತೀವಿ ಅಂತಂದ್ರು. ಎಷ್ಟು ವರ್ಷ ಆಯ್ತು? 11 ವರ್ಷ ಆಯ್ತು. ಒಂದು ಸಿಟಿ ಸ್ಮಾರ್ಟ್ 100% ಅಂತ ಎದ್ದು ನಿಲ್ಲೋದಕ್ಕಾಗಿಲ್ಲ. ಇವತ್ತು ಭ್ರಷ್ಟಾಚಾರದ ಕೂಪದಲ್ಲಿ ಧೂಳಿನ ಸಿಟಿಗಳಾಗಿ ಕೂತಿದೆ. ಎಸ್, ನಿಮ್ದು ಘೋಷಣೆ ಅಷ್ಟೇ ಆಗಿದೆ ಅಂತೇಳಿ. ನೀವು ಇನ್ನೊಂದು ಮಾತು ಕೇಳಿದ್ರು, ಪ್ರಧಾನಿಯವರು ಚುನಾವಣಾ ಪ್ರಚಾರಕ್ಕೆ ಹೋಗುತ್ತಪ್ಪ ಅಂತ. ಖಂಡಿತ ಇಲ್ಲ. ಆದ್ರೆ ಅದನ್ನೇ ಗೀಳಾಗಿಟ್ಕೊಂಡು, ಅದನ್ನೇ ಉದ್ಯೋಗ ಮಾಡ್ಕೊಂಡು, ದೇಶದ ಒಂದು ಏನೋ ಭವಿಷ್ಯದ ಬಗ್ಗೆ, ನಮ್ದು ಯಂಗ್ ಇಂಡಿಯಾ ಸರ್, ಇದು ಯುವಕರ ಭಾರತ, ಭವಿಷ್ಯದ ಭಾರತ. ಆಯ್ತು, ಇವತ್ತು ನಮ್ಮ ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಸಂಬಂಧ, ನೀವೆಲ್ಲ ಹೋಗ್ತಾ ಇದ್ರಲ್ಲ, ಟ್ರಿಪ್ ಹೋಗ್ತಾ ಇದ್ರಿ, ಎಲ್ಲದೂ ಹೋಗ್ತಾ ಇದ್ರಿ. ಕಾಮನ್ ಆಗಿ ಯಾರು ಅಮೆರಿಕದ ಅಧ್ಯಕ್ಷ ಚುನಾವಣೆಗಳು ನಡೆದಾಗ ಇವರು ಇಲ್ಲೂ ಕರೆಸಿ ಪ್ರಚಾರ ಮಾಡಿದ್ರು, ಅಲ್ಲೂ ಪ್ರಚಾರ ಮಾಡಿದ್ರು. ಕಳೆದ ಬಾರಿ ಕೊನೆ ಪಕ್ಷ ಒಂದು ಆಹ್ವಾನ ಸಿಕ್ಲಿಲ್ಲ. ನಮ್ಮ ಭಾರತೀಯರನ್ನ ಅವ್ರು ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ. ಇಲ್ಲಿ ನೇಪಾಳಿಯವರು ಕಣ್ಣಿರದೆ ಇಷ್ಟಾದ್ರೂ ಇಷ್ಟು ದಪ್ಪ ಬಿಡ್ತಾ ಇದ್ದಾರೆ ನಮ್ಮ ಮೇಲೆ. ಅಲ್ಲಿ ಬಾಂಗ್ಲಾದಲ್ಲಿ ನಡೆಯುವಂತ ಘಟನಾವಳಿಗಳು. ಆಯ್ತು, ನೀವು ಹೇಳ್ತಾ ಇದ್ರಲ್ಲ ಏನೋ ರಾಷ್ಟ್ರ ಮಾಡ್ತೀವಿ, ಏನೋ ರಾಷ್ಟ್ರ ಮಾಡ್ತೀವಿ ಅಂತ. ಇಲ್ಲಿ ಯಾರೆಲ್ಲ ಬೇರೆ ರಾಷ್ಟ್ರದವ್ರು ಬಂದು ಕೂತಿದಾರಲ್ಲ, ಅವ್ರನ್ನ ಕಳ್ಸೋದಕ್ಕಾಗುತ್ತಾ? ಬೇರೆಯವ್ರು ನಮಗೆ ಪಾಠ ಕಳಿಸಿದ್ರಲ್ಲ,
ನಮ್ಮ ದೇಶಕ್ಕೆ ಅವಮಾನ ಆಗ್ತಾ ಇದೆಯಲ್ಲ. ಘನವಂತ ಪ್ರಧಾನಿಗಳು ದೇಶದ ವಿಚಾರಕ್ಕೆ, ದೇಶದ ನಾಗರಿಕರ ವಿಚಾರದಲ್ಲಿ ಒಂದೇ ವಿಚಾರವನ್ನು ಬಾಯಿ ಬಿಡ್ತಾ ಇಲ್ಲ. ಆಮೇಲೆ ಸೋಲ್ಗಳು ಯಾಕಾಗ್ತಾ ಇದ್ದಾವೆ ಅನ್ನೋದಕ್ಕೂ ನಾನು ಹೇಳ್ಬಿಡ್ತೀನಿ ಸರ್. ಇವತ್ತು ಕೇಂದ್ರದ ಬಜೆಟ್, ತಾವು ಆ ಕುರ್ಚಿನಲ್ಲಿ ಕೂತು ಆ ಬಜೆಟ್ಗಳನ್ನ ಓದಿದ್ದೀರಿ ರಾಜ್ಯದ ವಿಚಾರವಾಗಿ. 23ನೇ ಬಜೆಟ್ನಲ್ಲಿ ನಮಗೆ ಪೆರಿಪಲ್ ರಿಂಗ್ ರೋಡ್ಗೆ 3,000 ಕೋಟಿ, ಭದ್ರಾ ಮೇಲ್ದಂಡೆಗೆ 5,300 ಕೋಟಿ, ಆಮೇಲೆ ಕೆರೆಕಟ್ಟೆ ಅಭಿವೃದ್ಧಿಗೆ 3,000 ಕೋಟಿ 23ರಲ್ಲಿ ಹೇಳಿದ್ರಲ್ಲ, ₹1 ನ್ಯಾಯ ಪೈಸೆ ಇವತ್ತಿಗೆ ಬಂದಿಲ್ಲ. 24ರ ಬಜೆಟ್ ಇದ್ದಿದ್ದು 48 ಲಕ್ಷ ಕೋಟಿ, 12 ಲಕ್ಷ ಕೋಟಿ ಸಾಲ ಮಾಡಿದ್ರು. ಇವತ್ತು ಕರ್ನಾಟಕ ಅಭಿವೃದ್ಧಿಗೋಸ್ಕರ 1 ಲಕ್ಷ ಸಾಲ ಮಾಡಿದ್ರು, 1 ಲಕ್ಷ ಕೋಟಿ ಸಾಲ ಮಾಡಿದ್ರೆ ರಾಜ್ಯ ದಿವಾಳಿ ಅಂತ ಹೇಳ್ತಾರಲ್ಲ. ಇವತ್ತು ದೇಶದ ಮೇಲೆ ನರೇಂದ್ರ ಮೋದಿ ಅವರು 2014 ತನಕ 55 ಲಕ್ಷ ಸಾಲ ಇದ್ದಿದ್ದು ಇವತ್ತು 180 ಲಕ್ಷ ಕೋಟಿ ಸಾಲ ಆಗಿದೆಯಲ್ಲ. ಇದು ದೇಶ ದಿವಾಳಿ ಆಗ್ತಾ ಇಲ್ಲ. ಆಮೇಲೆ ಇನ್ನೊಂದು ಹೇಳಿದ್ರಿ ಸರ್, ಯಾವುದು ನಮ್ಮ ಟ್ಯಾಕ್ಸ್ ಬಗ್ಗೆ ಸರ್. 12 ಲಕ್ಷ ಫ್ರೀ ಯಾರಿಗೂ ಇಲ್ಲ ಸರ್. 12 ಲಕ್ಷ ಸಂಬಳ ತಗೊಂಡು ಅಷ್ಟು ಉಳಿತಾಯ ಮಾಡಂಗೆ ಈ ದೇಶದ 140 ಕೋಟಿಲಿ 4 ಕೋಟಿ ಜನಗಳಿಗೂ ಅದ್ರ ಉಪಯೋಗ ಬರಲ್ಲ. ಬೇರೆಯವ್ರಿಗೆ ಸ್ಲಾಬ್ ಸಿಸ್ಟಮ್ ಮಾಡಿದ್ರಿ ನೀವು. 5 ಲಕ್ಷ 6 ಲಕ್ಷ 8 ಲಕ್ಷ ಅಂತ ಹೇಳಿ ಈ ರೀತಿಯಾದಂತಹ ಪ್ರೊಪಗಂಡ ಕ್ರಿಯೇಟ್ ಮಾಡಿ ಅದನ್ನೇ ಸತ್ಯ ಅಂತ ರೂಪಿಸೋದ್ರಲ್ಲಿ ಬಿಜೆಪಿ ನಿಸ್ಸಿಮರು. ಆದ್ರೆ ಮುಂಬರೋದಿಂದಲೇ ಖಂಡಿತವಾಗ್ಲೂ ವಿ ವಿಲ್ ಬೌನ್ಸ್ ಬ್ಯಾಕ್, ವಿ ವಿಲ್ ಕಮ್ ಬ್ಯಾಕ್ ಸರ್. ಶರತ್ ಕ್ವಿಕ್ ಆಗಿ ಹೇಳಿ, ನಾನು ಅವ್ರ ಹತ್ರ ಕೇಳಬೇಕಿನ್ನು. ಸರ್ ಈಗ ನೋಡಿ, ಅವರು ಈಗ ಖೇಲೋ ಇಂಡಿಯಾ ಅಂತ ಹೇಳಿದ್ರು ನೋಡಿ. ಇವರದ್ದೇ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮತ್ತೇನು ಡಿ ಕೆ ಶಿವಕುಮಾರ್ ಸರ್ಕಾರ, ಇವರು ನಕ್ಸಲೈಟಿಗೆ 7.5 ಲಕ್ಷ ಕೊಡ್ತಾರೆ. ಅಲ್ಲಿ ನ್ಯಾಷನಲ್ ಖೋಖೋ ಚಾಂಪಿಯನ್ಗೆ 5 ಲಕ್ಷ ಕೊಡ್ತಾರೆ. ಖೋಖೋದವರಿಗೆ ನಕ್ಸಲೈಟಿಗೆ ಇರೋ ಸಂಬಂಧ ಗೊತ್ತಿಲ್ಲ ಇವರಿಗೆ. ಒಂದು ಎರಡನೇದು ಸ್ಮಾರ್ಟ್ ಸಿಟಿ ಯೋಜನೆ ಅಂತ ಹೇಳಿದ್ರಲ್ಲ, ಹೇಳ್ತೀನಿ ನಮಗೆ ಅನುದಾನ ಬಂದಿಲ್ಲ ಅಂತ ಹೇಳಿ. 10 ವರ್ಷದಲ್ಲಿ 61,000 ಕೋಟಿ ಅನುದಾನ ಬಂದಿದೆ 2004ರಿಂದ 2014ರವರೆಗೆ. ನಾವು 2014ರಿಂದ 2024ರವರೆಗೆ 2,82,000 ಕೋಟಿ ಅನುದಾನ ಕಳಿಸಿದೀವಿ ಇಲ್ಲಿಗೆ. ಆಯ್ತು ಸರ್. ಎರಡನೇದು, ಇದಕ್ಕಿಷ್ಟಕ್ಕೂ ಒಂದೇ ಒಂದು ಉತ್ತರ ಕೊಟ್ಬಿಡ್ತೀನಿ. ಅಭಿವೃದ್ಧಿ ವಿಚಾರದಲ್ಲಿ ಹೇಳ್ತಾ ಇದಾರಲ್ವಾ, ಇಲ್ಲಿ ಮ್ಯಾಚಿಂಗ್ ಮ್ಯಾಟ್ರಿಕ್ಸ್ ಅಂತ ಇರುತ್ತೆ. ಅಂದ್ರೆ ನೀವು 40% ನೀವು ಅನುದಾನದಲ್ಲಿ ದುಡ್ಡನ್ನು ಹಾಕಿದಂತ ಸಂದರ್ಭದಲ್ಲಿ 60% ಅಲ್ಲಿಂದ ಬರುತ್ತೆ. ಇವ್ರು 40% ಹಾಕಿದಾರೆ ಕೇಳಿ. ಯಾವುದೇ ಕಾರಣಕ್ಕೂ ಹಾಕೋದಿಲ್ಲ, ದುಡ್ಡು ಇಲ್ಲ, ಲೂಟಿ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. 42,000 ಮೋದಿ ಅವರ ಶಿಷ್ಯಾಗಿ ನೀವು ನೆಕ್ಸ್ಟ್ ಅಲ್ಲಿ ಮೋದಿ ಅವರ ಶಿಷ್ಯಾಗಿ ಹೋಗ್ತೀರಾ. ಎಸ್, ಗಮನಿಸ್ತಾ ಇರಬಹುದು ವೀಕ್ಷಕರೇ. ಹಾಗೇನೆ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ದೆಹಲಿ ಎಲೆಕ್ಷನ್ ಅಲ್ಲಿ ಭಾರಿ ಜಿದ್ದಾಜಿದ್ದು ಕಂಡು ಬರ್ತಾ ಇದೆ. ಪೈಪೋಟಿ ಜೋರಾಗ್ತಾ ಇದೆ. ಭಾರಿ ಕುತೂಹಲವನ್ನ ಮೂಡಿಸಿದೆ 16 ಕ್ಷೇತ್ರಗಳು. ಏನಾಗಬಹುದು? ಎಕ್ಸ್ಪೆಕ್ಟೇಷನ್ ಸಿಕ್ಕಾಪಟ್ಟೆ ಇದೆ. 16 ಕ್ಷೇತ್ರಗಳಲ್ಲಿ ಬಿಜೆಪಿ ಆಪ್ ನೇರ ಫೈಟ್, ನೇರ ಹಣಾಹಣಿ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. 40 ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಇತ್ತ ಬೇರೆ ಕ್ಷೇತ್ರಗಳ ವಿಚಾರಕ್ಕೆ ಬರುವುದಾದ್ರೆ 30 ಕ್ಷೇತ್ರದಲ್ಲಿ ಆಪ್ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಘಟಾನುಘಟಿ ನಾಯಕರಿಗೆ ಆಘಾತ ಎದುರಾಗ್ತಾ ಇದೆ. 40 ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಗೆ ಭಾರಿ ಮುನ್ನಡೆ. एक मिनट. थैंक यू. ओके, थैंक यू सर. ಎಸ್, ಗಮನಿಸ್ತಾ ಇರಬಹುದು ವೀಕ್ಷಕರೇ. ಒಂದ್ ಕಡೆಯಲ್ಲಿ ಏನಾಗ್ತಾ ಇದೆ ದೆಹಲಿಯಲ್ಲಿ. ಶಶಿಕಾಂತ್ ಸರ್, ಈಗಿನ ಅಂಕಿಅಂಶಗಳು, ಈಗಿನ ನಂಬರ್ಗಳು ಬೆಳಗ್ಗೆ ನಾವು ನೋಡ್ತಾ ಇದ್ವಿ. ಒಂದ್ ಕಡೆಯಲ್ಲಿ ಮುನ್ನಡೆಯನ್ನ ಬಿಜೆಪಿ ಕಾಯ್ದುಕೊಂಡಿತ್ತು. ಆ ನಂಬರ್ಗಳು ಈಗ ಡೌನ್ ಆಗ್ತಾ ಇದೆ. ಆಪ್ ಕಡೆಗೆ ಒಂದ್ ಸ್ವಲ್ಪ ನಂಬರ್ಗಳು ಬರ್ತಾ ಇವೆ. ಏನ್ ಹೇಳ್ತೀರಾ? 16 ಮತಕ್ಷೇತ್ರದಲ್ಲಿ ಬರೀ 2,000 ಅಂತರದಲ್ಲೇ ಪೈಪೋಟಿ ನಡೀತಾ ಇದೆ.
ಅದು ಯಾವ ಬೇಕಾದಾಗೂ ಪಲ್ಟಿ ಹೊಡಿಬೋದು. ಹಾಂ, ಅಲ್ಲಲ್ಲ 2000 ಒಳಗಡೆಗೆ ಅಲ್ಲಲ್ಲ 16 ಕ್ಷೇತ್ರ 2000 ಒಳಗಡೆಗೆ ಮಾರ್ಜಿನಲ್ಲಿ. ಅದರಲ್ಲಿ 9 ಕ್ಷೇತ್ರಗಳಲ್ಲಿ ಆಪು 2000 ಮತಗಳಿಂದ ಮುಂದೆ ಇದೆ. ಅರ್ಥ ಮಾಡ್ಕೊಳ್ಳಿ. 7 ಕ್ಷೇತ್ರದಲ್ಲಿ ಬಿಜೆಪಿ ಮುಂದೆ ಇದೆ. ಈ ಹೊಯ್ದಾಟ ನಡೀತಾ ಇದೆ. ಆ 9 ಏನಾದರೂ ಆಪ್ ಈ ಕಡೆ ಬಂತು, ಆಪ್ ಸರ್ಕಾರ ಆಯ್ತಾ. 7 ಏನಾದರೂ ಬಿಜೆಪಿಗೆ ಹೋದ್ರೆ ಬಿಜೆಪಿ ಸರ್ಕಾರ. ಸೊ ಈ ರೀತಿಯಾದಂಥ ಪೈಪೋಟಿ ಆ 16 ಕ್ಷೇತ್ರಗಳಲ್ಲಿ ಮಾತ್ರ ನಡೀತಾ ಇದೆ. ಆದ್ದರಿಂದ ಏನನ್ನೂ ಹೇಳಕ್ಕಾಗೋದಿಲ್ಲ. ನಾನು ಮೊದಲು ಆರಂಭದಲ್ಲೇ ಹೇಳಿದೆ, ಯಾವುದನ್ನು ಸಹಿತ ನೀವು ಕಡಾಖಂಡಿತವಾಗಿ ಹೇಳಕ್ಕೆ ಸಾಧ್ಯತೆಗಳಿಲ್ಲ. ಯಾವುದು ಬೇಕಾದರೂ ಬದಲಾವಣೆಗಳಾಗಬಹುದು. ಆದ್ದರಿಂದ ಇವತ್ತು ಸಹಿತ ಆಗುತ್ತೆ. ಸೊ ಆದ್ದರಿಂದ ಬಿಜೆಪಿಯವರು ಹಲವಾರು ಯೋಜನೆಗಳ ಬಗ್ಗೆ ಹೇಳ್ತಾ ಇದ್ರು. ಅದರ ಬಗ್ಗೆ ಆಕಸ್ಮಿಕವಾಗಿ ಆ ಯೋಜನೆಗಳೆಲ್ಲವೂ ಸಹಿತ ಇಂಪ್ಲಿಮೆಂಟ್ ಆಗಿದ್ದರೆ ಹಸಿವಿನ ಸೂಚ್ಯಂಕದಲ್ಲಿ ಇಡೀ ಜಗತ್ತಿನಲ್ಲಿ ನಮ್ಮ ದೇಶ 128, 130 ಅಷ್ಟು ಹಿಂದೆ ಇದೆ. ಚಿಕ್ಕ ಪುಟ್ಟ ದೇಶಗಳಿಗಿಂತ ಹಿಂದೆ ಇದೆ ಹಸಿವಿನ ಸೂಚ್ಯಂಕದಲ್ಲಿ. ಹೋಗಲಿ, ನಾವು ಪತ್ರಕರ್ತರು, ನಮ್ಮ ಪತ್ರಕರ್ತರಿಗೆ ಇರ್ತಕ್ಕಂಥ ಸ್ವಾತಂತ್ರ್ಯ ಇದೆಯಲ್ಲ, ಅದರಲ್ಲಿ ಇಡೀ ಜಗತ್ತಿನಲ್ಲೇ ನಮಗೆ ಸ್ವಾತಂತ್ರ್ಯ ಇಲ್ಲದಷ್ಟು ಹಿಂದೆ ಬಂದಿದ್ದೀವಿ ನಾವು. ಸೊ ಈ ರೀತಿಯಾದಂಥ ಎಲ್ಲದರಲ್ಲೂ ಹಿಂದೆ ಯಾಕಿದ್ದೀವಿ? ಇವ್ರು ಹೇಳಿದ್ದೆಲ್ಲ ಯೋಜನೆಗಳು ಸಹಿತ ಆಕಸ್ಮಿಕವಾಗಿ ಆ ಜಾರಿಗೆ ಅನುಷ್ಠಾನಕ್ಕೆ ಬಂದಿದ್ರೆ ನಾವು ಸಹಿತ ಬಿಜೆಪಿಗೆ ಜೈ ಅನ್ನೋಣ, ಬೇಡ ಅನ್ನೋದಿಲ್ಲ. ಆದರೆ ಯಾವ ಅನುಷ್ಠಾನಕ್ಕೆ ಬಂದಿಲ್ಲ, ಎಲ್ಲವೂ ಪೇಪರಲ್ಲಿದ್ದಾವೆ, ಘೋಷಣೆಯಲ್ಲಿದ್ದಾವೆ, ಅದ್ಭುತವಾಗಿದ್ದಾವೆ ಘೋಷಣೆಗಳು. ಆದರೆ ಅವುಗಳ ಇಂಪ್ಲಿಮೆಂಟೇಷನ್ನಲ್ಲಿ ಅವರು ಸಹಿತ ತಪ್ಪಿದ್ದಾರೆ. ಆದ್ದರಿಂದ ಅವ್ರು ಯಾವತ್ತೂ ಸಹಿತ ಒಂದೇ ಒಂದು ಹೇಳೋದು, ಒಂದು ದೇವರ ಬಗ್ಗೆ ಇಲ್ಲ ಧರ್ಮದ ಬಗ್ಗೆ ಅಥವಾ ದ್ವೇಷದ ಒಂದು ವಾತಾವರಣ ಕ್ರಿಯೇಟ್ ಮಾಡೋದು, ಕೋಮುವಾದ, ಇದನ್ನು ಮಾತ್ರ ಮುಂದಕ್ಕೆ ತರ್ತಾರೆ ಹೊರತಾಗಿ ಅಭಿವೃದ್ಧಿ ಬಗ್ಗೆ ಹೇಳೋದಿಲ್ಲ. ಈ ಬಾರಿ ಬಿಜೆಪಿ ಕೈ ಹಿಡಿದಿದೆ ಜಾಟ್ ಸಮುದಾಯದ ಮತಗಳು. ಹಾಗೆಯೇ ಮುಸ್ಲಿಂ ಪ್ರಾಬಲ್ಯದ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇದೆ. ಹರಿಯಾಣ ದೆಹಲಿ ಗಡಿಯಲ್ಲೂ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಹರಿಯಾಣ ದೆಹಲಿ ಗಡಿಯಲ್ಲೂ ಕೂಡ ಗಡಿ ಭಾಗದ ವಿಧಾನಸಭಾ ಕ್ಷೇತ್ರಗಳು, ಪೂರ್ವ ದೆಹಲಿಯ 7 ಕ್ಷೇತ್ರದಲ್ಲಿ ಬಿಜೆಪಿ ಈಗ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ದಕ್ಷಿಣ ದೆಹಲಿಯ 7ರಲ್ಲಿ ಬಿಜೆಪಿ, 3ರಲ್ಲಿ ಆಮ್ ಆದ್ಮಿ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಒಂದ್ ಕಡೆಯಲ್ಲಿ ಬಿಜೆಪಿ ಕಾರ್ಯಕರ್ತರಲ್ಲಿ ಸಂಭ್ರಮ ಇದೆ. ವೀಕ್ಷಕರೇ, ದೆಹಲಿಯಲ್ಲಿ ಏನಾಗಬಹುದು? ಸಿಕ್ಕಾಪಟ್ಟೆ ನಿರೀಕ್ಷೆಗಳಿವೆ. ಈ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಚಿಕ್ಕ ಬ್ರೇಕ್.